ಪ್ರೀತಿಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಈ ಹೊತ್ತಿನ ತರಗತಿಗೆ ಸ್ವಾಗತವನ್ನು ಕೋರ್ತಾ ನಮ್ಮ ಕನ್ನಡ ಸಾಹಿತ್ಯವನ್ನು ಅವಲೋಕನ ಮಾಡಿದಾಗ ಪ್ರಾಚೀನ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ಬಹಳ ಹಿಂದೆ ನಾವು ಆಕರಗಳನ್ನು ನೋಡ್ತಾ ಹೋದರೆ ಅಥವಾ ಆಧಾರಗಳನ್ನು ನೋಡ್ತಾ ಹೋದರೆ ನಮಗೆ ಶಾಸನಗಳು ಕನ್ನಡ ಸಾಹಿತ್ಯಕ್ಕೆ ಮೂಲ ಆಧಾರಗಳಾಗಿ ನಮಗೆ ಸಿಗ್ತಾ ಹೋಗುತ್ತೆ. ಅಂದರೆ ಕನ್ನಡ ಸಾಹಿತ್ಯ ಅಂತಕ್ಕಂಥದ್ದು ಅಥವಾ ಕನ್ನಡ ಭಾಷೆ ಅಂತಕ್ಕಂಥದ್ದು ಅನಾದಿ ಕಾಲದಿಂದಲೂ ಕೂಡ ಬಳಕೆಯಲ್ಲಿತ್ತು. ಒಂದು ಅದ್ಭುತವಾಗಿರ್ತಕ್ಕಂತಹ ಸಾಹಿತ್ಯ ಪರಂಪರೆ ಈ ನಾಡಿನಲ್ಲಿ ಇತ್ತು ಅನ್ನೋದು ನಮಗೆ ಈ ಎಲ್ಲ ಶಾಸನಗಳಾಗಿರ್ಬೋದು ಅಥವಾ ಜನಪದರ ಸೃಷ್ಟಿ ಏನಿದೆಯಲ್ಲ ಅದರಿಂದ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಶಾಸನಗಳನ್ನು ಬಿಟ್ಟರೆ ನಮಗೆ ಕೃತಿ ರಚನಾಕಾರರು ಕೂಡ ನಮಗೆ ಸಿಗ್ತಾ ಹೋಗ್ತಾರೆ, ಗ್ರಂಥ ರಚನಾಕಾರರು ಕೂಡ ನಮಗೆ ಸಿಗ್ತಾ ಹೋಗ್ತಾರೆ. ಅನೇಕ ಉದ್ಧಾಮ ಪಾಂಡಿತ್ಯವನ್ನು ಹೊಂದಿರತಕ್ಕಂತಹ ಅದಮ್ಯವಾಗಿರ್ತಕ್ಕಂಥ ಕವಿಗಳು ಕನ್ನಡ ನಾಡಿನಲ್ಲಿ ಇದ್ದರು ಅಂತಕ್ಕಂಥದ್ದನ್ನು ನಾವು ಪ್ರಾಚೀನ ಕೃತಿಗಳಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಅದರಲ್ಲಿ ಅಸಗ ಅನ್ನುವಂತಹ ಕವಿ ಆಗಿರ್ಬೋದು, ಗುಣನಂದಿ ಅನ್ನುವಂತಹ ಕವಿ ಆಗಿರ್ಬೋದು, ಗುಣವರ್ಮನಂತಹ ಕವಿಗಳಾಗಿರ್ಬೋದು, ಹೀಗೆ ಶ್ರೇಷ್ಠಾತಿ ಶ್ರೇಷ್ಠ ಕವಿಗಳು ಕನ್ನಡ ಭಾಷೆಯಲ್ಲಿ ಕೃತಿಗಳನ್ನು ಕಾವ್ಯಗಳನ್ನು ರಚಿಸಿದ್ದರು ಅಂಥೇಳಿ ನಮಗೆ ಕೆಲವೊಂದು ಪ್ರಮಾಣೀಕೃತ ಕೃತಿಗಳ ಮೂಲಕ, ಶಾಸ್ತ್ರ ಗ್ರಂಥಗಳ ಮೂಲಕ, ಶಾಸನಗಳ ಮೂಲಕ ನಮಗೆ ತಿಳಿತಾ ಹೋಗುತ್ತೆ. ಆದರೆ ಅವರ ಯಾವ ಕೃತಿಗಳೂ ಕೂಡ ಅಂದರೆ ಪ್ರಾಚೀನ ಉದ್ಧಾಮ ಕವಿಗಳ ಕೃತಿಗಳು ಕಾವ್ಯಗಳು ನಮಗೆ ಸಿಕ್ಕಿಲ್ಲ, ಅವು ಉಪಲಬ್ಧವಾಗಿಲ್ಲ. ಕಾಲಗರ್ಭದಲ್ಲಿ ಅವೇನಾಗಿದ್ದಾವೆ, ಹುದುಗಿ ಹೋಗಿರ್ತಕ್ಕಂಥದ್ದು. ಅದರಲ್ಲಿ ಸಿಕ್ಕಿರ್ತಕ್ಕಂತಹ ಪ್ರಮಾಣೀಕೃತ ಕನ್ನಡ ಭಾಷೆಗೆ, ನಾಡು ನುಡಿಗೆ, ಕನ್ನಡ ಸಾಹಿತ್ಯಕ್ಕೆ ಒಂದು ಶ್ರೇಷ್ಠವಾಗಿರ್ತಕ್ಕಂತಹ ಮಾಹಿತಿಯನ್ನು ಕೊಡುವಂತಹ ಒಂದು ಆಧಾರ ಗ್ರಂಥ ಅಂದರೆ ಅಥವಾ ಕೃತಿ ಅಂತಂದರೆ ಅದು ಶ್ರೀ ವಿಜಯನಿಂದ ರಚಿಸಲ್ಪಟ್ಟಂತಹ ಕವಿರಾಜ ಮಾರ್ಗ. ಇದರ ಕಾಲವನ್ನು ನಾವು ನೋಡೋದಾದರೆ 9ನೇ ಶತಮಾನ ಅಂಥೇಳಿ ವಿದ್ವಾಂಸರು ಗುರುತಿಸ್ತಾ ಹೋಗ್ತಾರೆ. 9ನೇ ಶತಮಾನ ಅಂದರೆ ಕ್ರಿಸ್ತಶಕ 850ರಲ್ಲಿ ಈ ಕೃತಿ ರಚನೆ ಆಯಿತು. ಈ ಕೃತಿಯ ರಚನಾಕಾರರಲ್ಲಿ ಸ್ವಲ್ಪ ದ್ವಂದ್ವತೆ ಅಥವಾ ಜಿಜ್ಞಾಸೆಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಕ್ರಿಸ್ತಶಕ 850ರಲ್ಲಿ ಕರ್ನಾಟಕವನ್ನು ಅಥವಾ ಕನ್ನಡ ನಾಡನ್ನು ಆಳ್ವಿಕೆಗೆ ಒಳಪಡಿಸಿರ್ತಕ್ಕಂತಹ ರಾಜಮನೆತನ ಅಂತ ಅಂದರೆ ಅದು ರಾಷ್ಟ್ರಕೂಟ ಮನೆತನ. ಅವತ್ತಿನ ಆ ಸಂದರ್ಭದಲ್ಲಿ ನೃಪತುಂಗ ಅನ್ನುವಂತಹ ಒಬ್ಬ ರಾಜ ಆಳ್ತಾ ಇದ್ದ. ಈ ನೃಪತುಂಗನೇ ರಾಷ್ಟ್ರಕೂಟರ ದೊರೆಯಾಗಿರ್ತಕ್ಕಂತಹ ನೃಪತುಂಗನೇ ಈ ಕವಿರಾಜ ಮಾರ್ಗ ಅನ್ನುವಂತಹ ಕೃತಿಯನ್ನು, ಲಾಕ್ಷಣಿಕ ಕೃತಿಯನ್ನು, ಲಕ್ಷಣ ಕೃತಿಯನ್ನು ರಚಿಸಿದ ಅನ್ನುವಂತಹ ಮಾತು ಕೂಡ ಒಂದು ಕಡೆ ಇದೆ. ಇನ್ನೊಂದು ಕಡೆ ಇಲ್ಲ, ನೃಪತುಂಗನ ಸಭಾಸದನ ಆಗಿರ್ತಕ್ಕಂತಹ ಆಶ್ರಿತ ಕವಿ ಶ್ರೀ ವಿಜಯ ಅನ್ನುವಂತಹ ಒಬ್ಬ ಕವಿ ಇದ್ದ. ಆತನಿಗೆ ಕವೀಶ್ವರ ಅನ್ನುವಂಥ ಹೆಸರು ಕೂಡ ಇತ್ತು.
ಅವನೇ ಈ ಕೃತಿಯನ್ನು ರಚನೆ ಮಾಡಿದ ಅನ್ನುವಂತಹ ವಾದವನ್ನು ಕೂಡ ಕೆಲವು ವಿದ್ವಾಂಸರುಗಳು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಹೋಗ್ತಾರೆ. ಅದೇನೇ ಇದ್ದರೂ ಕೂಡ ಈ ಕವಿರಾಜ ಮಾರ್ಗವನ್ನು ರಚನೆ ಮಾಡಿರ್ತಕ್ಕಂಥವ್ರು ಯಾರು ಅಂತ ಏನಾದರೂ ನಾವು ವಿವೇಚನೆ ಮಾಡೋಕ್ಕೆ ಹೋದರೆ ಅಥವಾ ತಿಳಿಲಿಕ್ಕೆ ಹೋದರೆ ನಮಗೆ ಎರಡು ಹೆಸರುಗಳು ನಮಗೆ ಸಿಗ್ತಾ ಹೋಗ್ತವೆ. ಅದರಲ್ಲಿ ನೃಪತುಂಗನೂ ಹೌದು, ಶ್ರೀವಿಜಯನೂ ಕೂಡ ಹೌದು ಅನ್ನುವಂತಹ ವಾದವನ್ನು ನಾವು ನಂಬಬೇಕಾಗ್ತದೆ. ಹಾಗಾದರೆ ಹೆಸರೇ ಹೇಳುವ ಹಾಗೆ ಕವಿರಾಜ ಮಾರ್ಗ ಅಂದರೆ ಸಾಹಿತ್ಯದ ಕೈಂಕರ್ಯಕ್ಕೆ ಒಳಪಡುವಂತಹ ವ್ಯಕ್ತಿ, ಸಾಹಿತ್ಯದ ತಿಳಿವನ್ನು ಅಥವಾ ಅರಿವನ್ನು ಅರಿಯುವಂತಹ ವ್ಯಕ್ತಿಗೆ ಇದೊಂದು ರಾಜಮಾರ್ಗ ಅನ್ನುವಂತಹ ಮಾತನ್ನು ಸ್ವತಃ ಶ್ರೀವಿಜಯನೇ ಅಥವಾ ಅಮೋಘ ವರ್ಷ ನೃಪತುಂಗನೇ ಹೇಳ್ಕೊಳ್ತಾನೆ. ಕವಿ ಆಗುವಂತಹ ವ್ಯಕ್ತಿಗೆ ಈ ಕೃತಿ ರಾಜಮಾರ್ಗವನ್ನು ತೆರೆದಂತೆ ಅಂತ ಅರ್ಥ. ಅಂದರೆ ಈ ಕೃತಿಯಲ್ಲಿ ಕಾವ್ಯ ಬೇಕಾದರೆ ಕಾವ್ಯ ಸಿಗತ್ತೆ ಬೇಕಾದವರಿಗೆ, ವ್ಯಾಕರಣ ಬೇಕಾದಂಥವ್ರಿಗೆ ವ್ಯಾಕರಣ ಸಿಗತ್ತೆ, ಛಂದಸ್ಸು ಬೇಕಾದಂಥವ್ರಿಗೆ ಛಂದಸ್ಸು ಸಿಗತ್ತೆ, ಅಲಂಕಾರ ಬೇಕಾದಂಥವರಿಗೆ ಅಲಂಕಾರ ಸಿಗತ್ತೆ. ಭಾಷಾ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಅರಿತುಕೊಳ್ಳೋದಾದರೆ ಆ ಭಾಷಾ ವಿಜ್ಞಾನದ ವಿಚಾರಗಳು ಸಿಗ್ತಾ ಹೋಗ್ತವೆ. ಜೊತೆಗೆ ಆ ಹೊತ್ತಿನ ನಾಡು ನುಡಿಯ ಬಗ್ಗೆಯೂ ಕೂಡ ಕೃತಿಕಾರ ವಿಸ್ತೃತವಾಗಿರ್ತಕ್ಕಂಥ ವಿಚಾರಗಳನ್ನು ಏನು ಮಾಡ್ತಾ ಹೋಗಿದ್ದಾನೆ, ನಮ್ಮ ಎದುರುಗಡೆ ಇಡುವ ಕೆಲಸವನ್ನು ಆತ ಮಾಡ್ತಾ ಹೋಗಿದ್ದಾನೆ. ಹಾಗಾಗಿ ಈ ಕವಿರಾಜ ಮಾರ್ಗ ಅನ್ನುವಂತಹ ಈ ಕೃತಿ ಏನಿದೆ, ಇದೊಂದು ಲಕ್ಷಣ ಕೃತಿ, ಕಾವ್ಯ ಅಲ್ಲ, ಲಕ್ಷಣ ಕೃತಿಯಾಗಿದ್ದು ಕನ್ನಡದ ಉಪಲಬ್ಧವಾಗಿರ್ತಕ್ಕಂಥ ಅಂದರೆ ಸಿಕ್ಕಿರ್ತಕ್ಕಂತಹ ಕೃತಿಗಳಲ್ಲಿ ಮೊಟ್ಟ ಮೊದಲ ಕೃತಿ ಅಂಥೇಳಿ ಹೆಗ್ಗಳಿಕೆಗೆ ಪಾತ್ರ ಆಗಿರ್ತಕ್ಕಂಥದ್ದು. ಹಾಗಾದರೆ ಕವಿರಾಜ ಮಾರ್ಗಕ್ಕಿಂತ ಹಿಂದೆ ಕೃತಿಗಳು ರಚನೆ ಆಗಿಲ್ವ ಸಾರ್ ಅಂತ ನೀವೇನಾದರೂ ಪ್ರಶ್ನೆ ಕೇಳಿದರೆ, ಕವಿರಾಜ ಮಾರ್ಗಕಾರನೇ ಹಿಂದಿನ ಕವಿಗಳನ್ನು ಸ್ಮರಿಸ್ಕೊಳ್ತಾನೆ, ಹಿಂದಿನ ಕವಿಗಳ ಹೆಸರುಗಳನ್ನು ಪಟ್ಟಿ ಮಾಡ್ತಾನೆ, ಹಿಂದಿನ ಕಾವ್ಯ ಅಂತಕ್ಕಂಥದ್ದು ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಕಾವ್ಯ ಪರಂಪರೆ ಇತ್ತು ಅನ್ನೋದನ್ನು ಹೇಳ್ತಾ ಹೋಗ್ತಾನೆ. ಪದ್ಯ ಕವಿಗಳನ್ನು ಗದ್ಯ ಕವಿಗಳನ್ನು ವಿಭಾಗ ಮಾಡ್ತಾನೆ. ವಿಮಲೋದಯ, ನಾಗಾರ್ಜುನ, ಜಯಬಂಧು, ದುರ್ವಿನೀತಾದಿಗಳು ಅನ್ನುವಂತಹ ಗದ್ಯ ಕವಿಗಳನ್ನು, ವಿಮಲ, ಉದಯ, ನಾಗಾರ್ಜುನ, ಜಯಬಂಧು, ದುರ್ವಿನೀತ ಅನ್ನುವಂಥ ಗದ್ಯ ಕವಿಗಳು, ಪಂಡಿತ, ಲೋಕಪಾಲ, ಚಂದ್ರ, ಶ್ರೀವಿಜಯ ಅನ್ನುವಂತಹ ಪದ್ಯ ಕವಿಗಳು ಇದ್ದರು ಅಂತಕ್ಕಂಥದ್ದನ್ನು ಆತ ಪಟ್ಟಿ ಮಾಡ್ತಾ ಹೋಗ್ತಾನೆ. ಗದ್ಯ ಕವಿಗಳನ್ನು, ಪದ್ಯ ಕವಿಗಳನ್ನು ಪಟ್ಟಿ ಮಾಡ್ತಾ ಹೋಗ್ತಾನೆ. ಹಾಗಾಗಿ ಕವಿರಾಜ ಮಾರ್ಗ ಸಾಹಿತ್ಯಿಕವಾಗಿ ಮತ್ತು ಭಾಷಿಕವಾಗಿ ಜೊತೆಗೆ ನಾಡು ನುಡಿಯ ಕುರಿತಾಗಿ ನಾವು ನೋಡೋದಾದರೆ ಒಂದು ಸರ್ವಶ್ರೇಷ್ಠ ಕೃತಿ ಅನ್ನೋದರಲ್ಲಿ ಯಾವ ಏನು ಹಿಂಜರಿಕೆಯೂ ಬೇಡ ಅಥವಾ ಎರಡು ಮಾತಿಲ್ಲ ಅಂತಕ್ಕಂಥದ್ದನ್ನು ನಾವು ತಿಳಿಯಬಹುದು ಅಥವಾ ಅರ್ಥೈಸಿಕೊಳ್ಳಬಹುದು ಆಗಿದೆ. ಇನ್ನು ನಮ್ಮ ಭಾಷಾ ತರಗತಿಗಳಿಗೆ ಸಂಬಂಧಪಟ್ಟಂತೆ ಮತ್ತು ಐಚ್ಛಿಕ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಕವಿರಾಜ ಮಾರ್ಗದಿಂದ ಆಯ್ದಿರತಕ್ಕಂಥ ಒಂದಿಷ್ಟು ಪದ್ಯಗಳನ್ನು ಇಡ್ತಾ ಹೋಗಿದ್ದಾರೆ. ಇಲ್ಲಿ ನಾನು ಭಾಷೆಗೆ ಸಂಬಂಧಪಟ್ಟಂಥ ವಿದ್ಯಾರ್ಥಿಗಳಿಗೂ ಕೂಡ ನಾನು ಹೇಳ್ತಾ ಹೋಗ್ತೀನಿ. ಹಾಗೆ ಐಚ್ಛಿಕ ಕನ್ನಡಕ್ಕೆ ಸಂಬಂಧಪಟ್ಟಂತಹ ಏನು ಪದ್ಯಗಳಿದ್ದಾವೆ ಅವುಗಳಿಗೂ ಕೂಡ ವಿವರಣೆಯನ್ನು ಕೊಡುವಂಥ ಪ್ರಯತ್ನವನ್ನು ನಾನು ಮಾಡ್ತಾ ಹೋಗ್ತೀನಿ. ಹಾಗಾಗಿ ವಿದ್ಯಾರ್ಥಿಗಳೇ, ಭಾಷೆಗೆ ಸಂಬಂಧಪಟ್ಟಂತಹ ವಿದ್ಯಾರ್ಥಿಗಳೇನಿದ್ದೀರಿ ಆ ದೃಷ್ಟಿಯಲ್ಲಿ ನೀವು ಅರ್ಥ ಮಾಡ್ಕೊಳ್ರಿ. ಹಾಗೆ ಐಚ್ಛಿಕ ಕನ್ನಡಕ್ಕೆ ಸಂಬಂಧಪಟ್ಟಂಥ ವಿದ್ಯಾರ್ಥಿಗಳೇನಿದ್ದೀರಿ ಆ ಪದ್ಯಗಳೆಲ್ಲವನ್ನೂ ಕೂಡ ನೀವು ನೋಡ್ಕೊಳ್ಬೇಕಾಗ್ತದೆ. ಮೊದಲ ಪದ್ಯವನ್ನು ನಾವು ನೋಡೋದಾದರೆ ನಾನು ಓದ್ತಾ ಹೋಗ್ತೀನಿ, ಸರಿಯಾಗಿ ನೋಡ್ಕೊಳ್ಳಿ ಅಥವಾ ಬಿಡಿಸುವ ಕ್ರಮವನ್ನು ಕೂಡ ನೀವು ನೋಡ್ಕೊಳ್ಬೇಕಾಗ್ತದೆ. ಅಧಿಕೃತ ಸತ್ಪುರುಷಾರ್ಥ ಪ್ರಧಾನ ಧರ್ಮ ಅರ್ಥ ಕಾಮ ಮೋಕ್ಷಗಳು ಅವು
ಬುಧಜನ ವಿವಕ್ತ ಕಾವ್ಯ ಪ್ರದಾರಿತಾರ್ಥ ಅಖಿಲ ಭುವನ ಹಿತಂಗಳ್. ಇನ್ನೊಮ್ಮೆ ನೋಡಿ. ಅಧಿಕೃತ ಸತ್ಪುರುಷಾರ್ಥ ಪ್ರಧಾನ ಧರ್ಮಾರ್ಥ ಕಾಮ ಮೋಕ್ಷಗಳವು ಆ ಬುಧಜನ ವಿವಕ್ತ ಕಾವ್ಯ ಪ್ರದಾರಿತಾರ್ಥಗಳ ಅಖಿಲ ಭುವನ ಹಿತಂಗಳ್. ನಾವು ಈ ಜಗತ್ತಿನಲ್ಲಿ ಜೀವಾತ್ಮರಾಗಿ ಹುಟ್ಟಿದ್ದೇವೆ ಅಥವಾ ಅವತರಿಸಿದ್ದೇವೆ ಅಂತ ಅಂದರೆ ಈ ಮನುಷ್ಯನ ಪ್ರಮುಖವಾಗಿರ್ತಕ್ಕಂಥ ಕರ್ತವ್ಯ ಅಥವಾ ಗುರಿ ಏನಪ್ಪ ಅಂತಂದರೆ ಪುರುಷಾರ್ಥಗಳನ್ನು ಜಯಿಸ್ತಕ್ಕಂಥದ್ದು. ಕವಿ ಇಲ್ಲಿ ಅಥವಾ ನೃಪತುಂಗ ಶ್ರೀವಿಜಯ ಕಾವ್ಯದಿಂದ ಆಗುವಂತಹ ಲಾಭವನ್ನು ಅಲ್ಲಿ ಹೇಳ್ತಾ ಹೋಗ್ತಾನೆ. ಒಂದು ಕಡೆ ಪಂಪ ಒಂದು ಕಡೆ ಹೇಳ್ತಾ ಹೋಗ್ತಾನೆ, ಕವಿತೆಯುಳ್ಳ ಆಸೆಗೈವ ಫಲಮಾವುದೋ ಪೂಜೆ ನೆಗಳತೆ ಎಂಬಿವೆ ಒಲಂ ಅಂತ ಹೇಳಿ. ಒಬ್ಬ ಕವಿಗೆ ಅಥವಾ ಒಬ್ಬ ಸಾಹಿತಿಗೆ ತಾನು ಕಾವ್ಯವನ್ನು ರಚನೆ ಮಾಡೋದರಿಂದ ಆಗುವಂಥ ಲಾಭ ಏನು ಅನ್ನೋದನ್ನು ಪಂಪನ ಪ್ರಕಾರ ಹೇಳೋದಾದರೆ ಪೂಜೆ, ಗೌರವ. ಈ ಜಗತ್ತು ಒಬ್ಬ ಕವಿಗೆ ಶ್ರೇಷ್ಠವಾಗಿರ್ತಕ್ಕಂತಹ ಸ್ಥಾನದಲ್ಲಿ ಇಟ್ಟು ಜಗತ್ತು ಪೂಜಿಸುತ್ತೆ, ಗೌರವಿಸುತ್ತೆ, ಆತಿಥ್ಯವನ್ನು ಕೊಡುತ್ತೆ. ಹಾಗೆ ನೆಗಳತೆ, ಪ್ರಸಿದ್ಧಿ. ಅವನು ಸತ್ಕಾವ್ಯಗಳನ್ನು ಬರೆಯುವ ಮುಖಾಂತರವಾಗಿ, ಶಾಸ್ತ್ರ ಪುರಾಣಗಳನ್ನು ಬರೆಯುವ ಮುಖಾಂತರವಾಗಿ, ಉದ್ಧಾಮವಾಗಿರ್ತಕ್ಕಂಥ ಕಾವ್ಯಗಳನ್ನು ಬರೆಯುವ ಮುಖಾಂತರವಾಗಿ ಜಗತ್ತಿಗೆ ಏನಾಗ್ತಾನೆ, ಅವನು ಮಹಾಪುರುಷನಾಗಿ ಅವನು ಕಾಣಿಸ್ಕೊಳ್ತಾ ಹೋಗ್ತಾನೆ. ಹಾಗಾಗಿ ಪಂಪ ಆ ಮಾತನ್ನು ಹೇಳ್ತಕ್ಕಂಥದ್ದು, ಪೂಜೆ ನೆಗಳತೆ ಎಂಬಿವೆ ಒಲಂ, ಕವಿತೆಯುಳ್ಳ ಆಸೆಗೈವ ಫಲಮಾವುದೋ ಪೂಜೆ ನೆಗಳತೆ ಎಂಬಿವೆ ಒಲಂ. ನೆಗಳತೆ, ಪ್ರಸಿದ್ಧಿ, ಇವು ಕವಿಗೆ ಸಿಗ್ತಕ್ಕಂಥದ್ದು. ಇಲ್ಲಿ ಕವಿರಾಜ ಮಾರ್ಗಕಾರನು ಅದನ್ನೇ ಹೇಳುತ್ತಾನೆ. ಕಾವ್ಯವನ್ನು ಓದುವುದರಿಂದ, ಕಾವ್ಯವನ್ನು ಕೇಳುವುದರಿಂದ ಆಗುವಂತಹ ಅನುಕೂಲ ಏನು ಅಂತಕ್ಕಂಥದ್ದನ್ನು, ನಮ್ಮ ಜ್ಞಾನದ ವಿಸ್ತಾರ ಹರಿವು ಏನಾಗತ್ತೆ, ಹೆಚ್ಚಾಗುವುದರೊಂದಿಗೆ ನಮಗಂಟಿರ್ತಕ್ಕಂತಹ ಕಳಂಕಗಳು ಏನಾಗ್ತವೆ, ದೂರ ಆಗ್ತವೆ. ನಾವು ಸದ್ಗತಿಯನ್ನು, ಮೋಕ್ಷವನ್ನು ಪಡಿಬಹುದು, ಪುರುಷಾರ್ಥಗಳನ್ನು ಜಯಿಸ್ಬೋದು ಅನ್ನುವ ಮಾತನ್ನು ಆತ ಹೇಳ್ತಾ ಹೋಗ್ತಾನೆ. ಅಧಿಕೃತ ಸತ್ಪುರುಷಾರ್ಥ ಪ್ರಧಾನ, ಸತ್ಪುರುಷಾರ್ಥಗಳು, ಪುರುಷಾರ್ಥಗಳು ಮಾನವನು ಗೆಲ್ಲಲೇಬೇಕಾಗಿರ್ತಕ್ಕಂತಹ ಮನುಷ್ಯನ ಪರಮ ಗುರಿ ಯಾವುದಪ್ಪ ಅಂತಂದರೆ, ನಾವು ಯಾವ್ಯಾವುದೋ ಕಾರಣಕ್ಕಾಗಿ ಈ ಭೂಮಿ ಮೇಲೆ ಜೀವಾತ್ಮರಾಗಿ ಏನಾಗಿದ್ದೇವೆ, ಪರಮಾತ್ಮನಿಂದ ಅವತರಿಸಿದ್ದೇವೆ. ಈ ಜೀವಾತ್ಮನಾಗಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ ಪುನಃ ಏನಾಗಬೇಕೋ, ಮೋಕ್ಷವನ್ನು ಪಡೆಯುವ ಮುಖಾಂತರವಾಗಿ ಅವನು ಪರಮಾತ್ಮನಲ್ಲಿ ಪುನಃ ಐಕ್ಯ ಆಗಬೇಕು, ಲೀನ ಆಗಬೇಕು ಅಂತಂದರೆ ಮೊದಲಿನ 3 ಪುರುಷಾರ್ಥಗಳನ್ನು ಗೆಲ್ಲಲೇಬೇಕಾಗಿದೆ. ಧರ್ಮ, ಅರ್ಥ, ಕಾಮ, ಮೋಕ್ಷಗಳು. ಧರ್ಮ, ಅರ್ಥ, ಕಾಮ, ಮೋಕ್ಷ, ಈ 4 ಏನಾಗಿದ್ದಾವೆ, ಚತುರ್ ಪುರುಷಾರ್ಥಗಳು. 4 ಕೂಡ ಏನಾಗಿರ್ತಕ್ಕಂಥದ್ದು ಪುರುಷಾರ್ಥಗಳಾಗಿದೆ. ಇಲ್ಲಿ ಅರ್ಥ, ಜೀವಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ಸಂಪಾದನೆ, ಬದುಕನ್ನು ಮುನ್ನಡೆಸಲು ಬೇಕಾಗಿರ್ತಕ್ಕಂತಹ, ನಾವು ಬದುಕಲಿಕ್ಕೆ ಬೇಕಾಗಿರ್ತಕ್ಕಂಥ ಏನೆಲ್ಲ, ಅನ್ನ ಆಗಿರ್ಬೋದು, ಅರಿವೆ ಆಗಿರ್ಬೋದು, ಆಶ್ರಯ ಆಗಿರ್ಬೋದು, ಇವುಗಳನ್ನು ಸಂಪಾದನೆ ಮಾಡ್ತಕ್ಕಂಥದ್ದು. ಕಾಮ, ಬಯಸಿದ್ದ ಬಯಕೆ, ಆ ಬಯಕೆಗಳು, ಅರ್ಥ ಮತ್ತು ಕಾಮಗಳು ಹೇಗಿರಬೇಕು ಅಂತಂದರೆ ಧರ್ಮ ಮತ್ತು ಮೋಕ್ಷಗಳ ಸುಪರ್ದಿಯಲ್ಲಿರಬೇಕು, ಧರ್ಮ ಮಾರ್ಗದಲ್ಲಿರಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಕ್ಕಂಥದ್ದು. ಧರ್ಮ ಅಂದರೆ ಏನು ಹಾಗಾದರೆ? ಧರ್ಮ ಮನುಷ್ಯ ಧರ್ಮ, ಮಾನವೀಯತೆಯ ಮೌಲ್ಯಗಳನ್ನು ಒಳಗೊಂಡಿರ್ತಕ್ಕಂತಹ ಸಹನೆ, ಸಹಾನುಭೂತಿ, ಮನುಷ್ಯರನ್ನು ಮನುಷ್ಯರು ಪ್ರೀತಿಸ್ತಕ್ಕಂಥದ್ದು,
ಮನುಷ್ಯನನ್ನು ಮನುಷ್ಯನಾಗಿ ನೋಡ್ತಕ್ಕಂಥದ್ದು, ಜೀವಪರವಾಗಿರ್ತಕ್ಕಂಥದ್ದು, ದಯಾಪರವಾಗಿರ್ತಕ್ಕಂಥದ್ದು, ಸಹಾನುಭೂತಿಯಿಂದ ಇರ್ತಕ್ಕಂಥದ್ದು, ಕಷ್ಟಕ್ಕೆ ನೆರವಾಗ್ತಕ್ಕಂಥದ್ದು, ಇದನ್ನು ಇಲ್ಲಿ ಧರ್ಮ ಅನ್ನುವಂಥ ಅರ್ಥದಲ್ಲಿ ಪರಿಗಣಿಸ್ತಾ ಹೋಗ್ತಾನೆ. ಈ ಮೊದಲಿನ 3 ಪುರುಷಾರ್ಥಗಳನ್ನು ಗೆಲ್ಲುವ ಮುಖಾಂತರವಾಗಿ ಮನುಷ್ಯ ಏನಾಗ್ಬೋದು, ಮೋಕ್ಷವನ್ನು, ಇಹದ ಆಚೆಗೆ, ಲೋಕಾಂತರದ ಆಚೆಗೆ ಇರುವಂತಹ ಮೋಕ್ಷವನ್ನು ಪಡಿಬೋದು ಅಂತಕ್ಕಂಥದ್ದನ್ನು ಹೇಳ್ತಾನೆ. ಆದರೆ ಇವುಗಳನ್ನು ಗೆಲ್ಲಬೇಕು, ಇವುಗಳು ನಮಗೆ ಸಿಗಬೇಕು ಅಂತಂದರೆ, ಈ ಪುರುಷಾರ್ಥಗಳನ್ನು ಗೆಲ್ಲಬೇಕು ಅಂತಂದರೆ, ಈ ಜಗತ್ತಿನಲ್ಲಿ ಮಹಾನ್ ವ್ಯಕ್ತಿಗಳು ಅಂತ ಯಾರಿದ್ದಾರೆ, ತತ್ವಜ್ಞಾನಿಗಳು ಅಂಥೇಳಿ ಅನಿಸ್ಕೊಂಡಂಥವ್ರು ಯಾರಿದ್ದಾರೆ, ಮಹಾ ಪಂಡಿತರು ಅಂತ ಹೇಳಿ ಯಾರು ಇದ್ದಾರೆ, ಋಷಿಗಳು ಅಂತ ಹೇಳಿ ಯಾರನ್ನು ಕರಿತೀವಿ, ಅವರಿಂದ, ಮಹಾ ವ್ಯಕ್ತಿಗಳಿಂದ, ಮಹಾನುಭಾವರಿಂದ ರಚಿಸಲ್ಪಟ್ಟಂತಹ ಈ ಜಗತ್ತೇ ಒಪ್ಪಿಕೊಂಡಿರುವಂತಹ, ಈ ಜಗತ್ತಿಗೆ ಹಿತವಾಗಿರುವಂತಹ ಮಹಾಕಾವ್ಯಗಳನ್ನು ಓದುವ ಮುಖಾಂತರವಾಗಿ, ತಿಳಿಯುವ ಮುಖಾಂತರವಾಗಿ, ನಮ್ಮ ಜ್ಞಾನದ ಹರಿವನ್ನು ವಿಸ್ತಾರ ಮಾಡಿಕೊಳ್ಳುವ ಮುಖಾಂತರವಾಗಿ ಈ ಪುರುಷಾರ್ಥಗಳನ್ನು ಗೆಲ್ಲಬಹುದು, ಪುರುಷಾರ್ಥಗಳನ್ನು ನಮ್ಮದಾಗಿಸಿಕೊಳ್ಳಬಹುದು ಅನ್ನುವಂಥ ಮಾತನ್ನು ಕವಿರಾಜ ಮಾರ್ಗಕಾರಲ್ಲಿ ಹೇಳ್ತಾ ಹೋಗ್ತಾನೆ. ನಾವು ಇವತ್ತಿಗೂ ಕೂಡ ಸಹಜವಾಗಿ ನಾವು ನೋಡ್ತಾ ಇರ್ತೀವಿ, ಊರುಗಳಲ್ಲಿ, ಮನೆಗಳಲ್ಲಿ ಏನೋ ಮನೆಯಲ್ಲಿ ಒಂದು ಶಾಂತಿ ಅಥವಾ ನೆಮ್ಮದಿ ಇರಲಿ ಅಥವಾ ನೆಲೆಸಲಿ ಅನ್ನೋ ಕಾರಣಕ್ಕಾಗಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಶನಿಯ ಮಹಾತ್ಮೆಯ ಕಥೆಗಳನ್ನು ಹಾಡಿಸ್ತಕ್ಕಂಥದ್ದು ಅಥವಾ ಕೇಳುವಂಥದ್ದು ಅಥವಾ ಓದಿಸುವಂಥದ್ದು, ಹಾಗೆ ಸತ್ಯನಾರಾಯಣ ಕಥೆಗಳನ್ನು ಓದಿಸ್ತಕ್ಕಂಥದ್ದು ಅಥವಾ ಹಾಡುವಂಥದ್ದು, ದೇವಿ ಮಹಾತ್ಮೆ ಅನ್ನುವಂಥ ಕಥೆಗಳನ್ನು ಹಾಡ್ತಕ್ಕಂಥದ್ದು, ಯಕ್ಷಗಾನ ಬಯಲಾಟಗಳ ಕುಣಿಸ್ತಕ್ಕಂಥದ್ದು, ಹಾಡಿಸ್ತಕ್ಕಂಥದ್ದು ಕೂಡ ನೋಡ್ತಾ ಇರ್ತೀವಿ. ಇದರ ಅರ್ಥ ಇಷ್ಟೇ, ಅವುಗಳನ್ನು ಕೇಳುವ ಮುಖಾಂತರವಾಗಿ ಬುಧಜನ ವಿಭಕ್ತ ಕಾವ್ಯ ಪ್ರಧಾರಿತಾರ್ಥಗಳ, ಬುಧಜನರು ಶ್ರೇಷ್ಠಾತಿ ಶ್ರೇಷ್ಠ ವ್ಯಕ್ತಿಗಳು ಅಂತ ಅರ್ಥ, ಮಹಾನ್ ವ್ಯಕ್ತಿಗಳು, ಮಹಾನುಭಾವರು, ಆ ಬುಧಜನರಿಂದ ವಿಭಕ್ತವಾಗಿರ್ತಕ್ಕಂಥ ರಚಿಸಲ್ಪಟ್ಟಂತಹ ಕಾವ್ಯಗಳನ್ನು ಓದುವ ಮುಖಾಂತರವಾಗಿ, ಅರ್ಜಿಸಿಕೊಳ್ಳುವ ಮುಖಾಂತರವಾಗಿ ನಾವು ಏನು ಮಾಡ್ಬೋದು, ಪುರುಷಾರ್ಥಗಳನ್ನು ಪಡಿಬೋದು ಅಥವಾ ಪುರುಷಾರ್ಥಗಳನ್ನು ಗೆಲ್ಲಬಹುದು ಅಂತಕ್ಕಂಥದ್ದನ್ನು ಇಲ್ಲಿ ಕವಿರಾಜ ಮಾರ್ಗಕಾರ ಹೇಳ್ತಾ ಹೋಗ್ತಾನೆ. ನಂತರದ ಪದ್ಯವನ್ನು ನೋಡೋದಾದರೆ, ಕನ್ನಡದ ನಾಡು ನುಡಿ ಅಥವಾ ಕನ್ನಡದ ನಾಡು ಅವತ್ತಿನ ಹೊತ್ತಿಗೆ ಕ್ರಿಸ್ತಶಕ 9ನೇ ಶತಮಾನದ ಸಂದರ್ಭದಲ್ಲಿ ಎಲ್ಲಿಂದ ಎಲ್ಲಿಯವರೆಗೆ ಅದರ ಗಡಿ ವಿಸ್ತಾರವಾಗಿತ್ತು, ಎಲ್ಲಿಂದ ಎಲ್ಲಿವರೆಗೆ ಹಬ್ಬಿತ್ತು ಅಂತಕ್ಕಂಥದ್ದು ಹೇಳ್ತಾ ಹೋಗ್ತಾರೆ. ಕಾವೇರಿಯಿಂದ ಗೋದಾವರಿ ವರಂ ಇರ್ದ ನಾಡದ ಕನ್ನಡದೊಳ್ ಭಾವಿಸಿದ ಜನಪದಂ ವಸುಧಾವಲಯ ವಿಲೀನ ವಿಷದ ವಿಷಯ ವಿಶೇಷಂ. ಇನ್ನೊಂದ್ಸರಿ ನೋಡ್ಕೊಳ್ಳಿ. ಕಾವೇರಿಯಿಂದ ಗೋದಾವರಿ ವರಮಿರ್ದ ನಾಡದ ಕನ್ನಡದೊಳ್ ಪಾವಿಸಿದ ಜನಪದಂ ವಸುಧಾವಲಯ ವಿಲೀನ ವಿಷದ ವಿಷಯ ವಿಶೇಷಂ. ಪ್ರಾಚೀನ ಕಾಲದಲ್ಲಿ ಕನ್ನಡದ ಎಲ್ಲೆ, ಕನ್ನಡದ ಹರವು, ಕನ್ನಡದ ಗಡಿ ಇಲ್ಲಿಯವರೆಗಿತ್ತು ಅಂತ ಹೇಳ್ತಾನೆ. ಇಲ್ಲಿಂದ ಇಲ್ಲಿಯವರೆಗೆ ಕಾವೇರಿಯಿಂದ ಗೋದಾವರಿ. ಕಾವೇರಿ ಕರ್ನಾಟಕದ ಜೀವನದಿ. ದಕ್ಷಿಣದಲ್ಲಿ ಕಾವೇರಿ ನದಿ ಗಡಿಯಾಗಿತ್ತು ಆ ಕಾಲದಲ್ಲಿ. ಉತ್ತರದಲ್ಲಿ ಗೋದಾವರಿ ನದಿ ಗಡಿಯಾಗಿತ್ತು ಕನ್ನಡ ನಾಡಿಗೆ, ಕನ್ನಡದ ಹರವಿಗೆ. ಈ ಎರಡೂ ನದಿಗಳ ವಿಸ್ತಾರವಾಗಿರ್ತಕ್ಕಂಥ ಪ್ರದೇಶವನ್ನು ಕಾವೇರಿಯಿಂದ ಗೋದಾವರಿ ವರಮಿರ್ದ ನಾಡದ ಕನ್ನಡದೊಳ್,
ಕಾವೇರಿಯಿಂದ ಗೋದಾವರಿವರೆಗೆ ಹಬ್ಬಿರ್ತಕ್ಕಂತಹ ನಾಡೇ ಕನ್ನಡ ನಾಡು. ನಾಡದಾ ಕನ್ನಡದೊಳ್. ಆ ನಾಡಿಗೆ ಕನ್ನಡ ನಾಡು ಅಂತ ಕರಿತಾ ಇದ್ರು ಅಂತ ಹೇಳಿ ಅವತ್ತು ಹೇಳ್ತಾನೆ ಕವಿರಾಜ ಮಾರ್ಗಕಾರ. ಕಾವೇರಿ, ದಕ್ಷಿಣದಲ್ಲಿ ಕಾವೇರಿ, ಉತ್ತರದಲ್ಲಿ ಗೋದಾವರಿವರೆಗೆ ಹಬ್ಬಿರ್ತಕ್ಕಂಥ ವಿಶಾಲವಾಗಿರ್ತಕ್ಕಂಥ ವಿಸ್ತೃತವಾಗಿರ್ತಕ್ಕಂತಹ ನಾಡು. ಭಾವಿಸಿದ ಜನಪದಂ ವಸುಧಾವಲಯ. ಅವತ್ತಿನ ಕನ್ನಡದ ಜನ, ಇಲ್ಲಿನ ಜನಪದರು ಈ ವಿಸ್ತೃತವಾಗಿರ್ತಕ್ಕಂತಹ ಈ ಎರಡೂ ನದಿಗಳನ್ನು ಗಡಿಯನ್ನಾಗಿ ಮಾಡಿಕೊಂಡಂತಹ ಈ ಭೂಮಂಡಲವನ್ನು ಅಥವಾ ಈ ಇಳೆಯನ್ನು, ಈ ಧರೆಯನ್ನು ಸುಂದರವಾಗಿರ್ತಕ್ಕಂತಹ, ಸಕಲ ವೈಭವೋಪೇತವಾಗಿರ್ತಕ್ಕಂತಹ, ಸಕಲ ಸಂಪನ್ಮೂಲಗಳಿಂದ ಕೂಡಿರ್ತಕ್ಕಂತಹ ಈ ಕನ್ನಡ ನಾಡಿನ ಎಲ್ಲೆಯನ್ನು ಅವರು ಆ ಕಾಲದಲ್ಲಿ ಗುರುತಿಸಿದ್ರು ಅಥವಾ ಆ ಭಾವಿಸಿದ್ರು ಅಂತಕ್ಕಂಥದ್ದನ್ನು ಹೇಳ್ತಾ ಹೋಗ್ತಾನೆ. ಕಾವೇರಿಯಿಂದ ಗೋದಾವರಿ ವರ ಮಿರ್ದ ನಾಡದ ಕನ್ನಡದೊಳ್ ಭಾವಿಸಿದ ಜನಪದಂ. ಈ ಎರಡೂ ನದಿಗಳ ಒಳಗಿನ ಪ್ರದೇಶ ಏನಿದೆ, ಆ ಪ್ರದೇಶವನ್ನು ಕನ್ನಡ ನಾಡು ಅಂಥೇಳಿ ಭಾವಿಸಿದ್ರು. ಈ ನಾಡು ಅತ್ಯಂತ ಸಂಪದ್ಭರಿತವಾಗಿರ್ತಕ್ಕಂತಹ, ಸಕಲವನ್ನೂ ಒಳಗೊಂಡಿರ್ತಕ್ಕಂಥ ಸುಂದರವಾಗಿರ್ತಕ್ಕಂತಹ ಪ್ರದೇಶ ಆಗಿತ್ತು ಅಂಥೇಳಿ ಕವಿರಾಜ ಮಾರ್ಗಕಾರ ತನ್ನ ಕೃತಿಯಲ್ಲಿ ಹೇಳ್ತಾ ಹೋಗ್ತಾನೆ. ನಂತರ ಈ ಪದ್ಯದಲ್ಲಿ ತಿರುಳುಗನ್ನಡ ಸೀಮೆಗಳನ್ನು ಗುರುತಿಸ್ತಾ ಹೋಗ್ತಾನೆ. ತಿರುಳುಗನ್ನಡ ಪ್ರದೇಶಗಳನ್ನು, ವಿಸ್ತೃತವಾಗಿರ್ತಕ್ಕಂತಹ ಕಾವೇರಿಯಿಂದ ಗೋದಾವರಿವರೆಗಿನ ವಿಸ್ತೃತವಾಗಿರ್ತಕ್ಕಂತಹ ಈ ಕನ್ನಡ ನಾಡಿನಲ್ಲಿ, ಅದರಲ್ಲಿ ಮತ್ತೆ ಶ್ರೇಷ್ಠವಾಗಿರ್ತಕ್ಕಂತಹ ತಿರುಳುಗನ್ನಡ, ದೇಸಿ ಕನ್ನಡದ ಸೀಮೆಗಳನ್ನು ಗುರುತಿಸ್ತಾ ಹೋಗ್ತಾನೆ. ಅದರೊಳಗಂ ಕಿಸುವಳಲ ವಿದಿತ ಕೊಪಣ ನಗರದ ಪುಲಿಗೆರೆಯ ಸದಬೆ ಅಭಿಸ್ತುತಂ ಅಪ್ಪ ಒಂಕುಂದದ ನಡುವಣ ನಾಡೇ ನಾಡೇ ಕನ್ನಡದ ತಿರುಳ್. ಅದರೊಳಗಂ ಕಿಸುವಳಲ ಆ ವಿದಿತ ಮಹಾಕೊಪಣ ನಗರದ ಪುಲಿಗೆರೆಯ ಸದಬಿ ಅಭಿಸ್ತುತಂ ಅಪ್ಪ ಒಂಕುಂದದ ನಡುವಣ ನಾಡೇ ನಾಡೇ ಕನ್ನಡದ ತಿರುಳ್. ತಿರುಳುಗನ್ನಡ ಸೀಮೆ ಯಾವುದು ಅನ್ನುವಂತಹ ಮಾತನ್ನು ಹೇಳ್ತಾ ಹೋಗ್ತಾನೆ. ಅದರೊಳಗಂ, ಯಾವುದರ ಒಳಗೆ? ಕಾವೇರಿ, ದಕ್ಷಿಣದಲ್ಲಿ ಕಾವೇರಿ, ಉತ್ತರದಲ್ಲಿ ಗೋದಾವರಿ. ಈ ಎರಡೂ ನದಿಗಳ ಮಧ್ಯದಲ್ಲಿರ್ತಕ್ಕಂಥ ವಿಶಾಲವಾಗಿರ್ತಕ್ಕಂಥ ಪ್ರದೇಶದಲ್ಲಿ, ಅದರ ಒಳಗೆ, ಎರಡೂ ನದಿಗಳ ಒಳಗೆ ಕಿಸುವಳಲ, ಪೊಳಲ್, ಕಿಸು ಪೊಳಲ್, ಒಳಲ್. ಹಿಂದೆ ಈ ಊರಿಗೆ ಕಿಸುವಳಲ್ ಅಂತ ಕರೀತಾರೆ. ಪಟ್ಟದಕಲ್ಲು, ಇವತ್ತಿನ ನಮ್ಮ ಏನು ಪಟ್ಟದಕಲ್ಲಿದೆಯಲ್ಲ, ಬಾದಾಮಿಯ ಚಾಲುಕ್ಯರ ಆಳ್ವಿಕೆಗೆ ಒಳಪಟ್ಟಂಥ ಪಟ್ಟದಕಲ್ಲು, ಆ ಪಟ್ಟದ ಕಲ್ಲಿಗೆ ಹಿಂದೆ ಕಿಸುವಳಲ್ ಅಂತೇಳಿ ಕರೀತಾ ಇದ್ರಂತೆ. ಕಿಸುವಳಲ್ ವಿದಿತ ಮಹಾಕೊಪಣ ನಗರದ, ಕೊಪ್ಪಳ, ಮಹಾಕೊಪ್ಪಳ, ಇವತ್ತಿನ ಕೊಪ್ಪಳ. ಹಾಗೆ ಪುಲಿಗೆರೆ, ಲಕ್ಷ್ಮೇಶ್ವರ ಅಂತ ಏನು ಕರಿತೀವಿ, ಆ ಊರಿಗೆ ಹಿಂದೆ ಪುಲಿಗೆರೆ ಅಂತ ಕರೀತಾ ಇದೆ. ಹಾಗೆ ಸದಬಿ ಅಭಿಸ್ತುತಂ ಅಪ್ಪ ಒಂಕುಂದ, ಇವತ್ತಿನ ಒಕ್ಕುಂದ. ಈ 4 ಮಹಾನಗರಗಳ ನಡುವೆ ಇರ್ತಕ್ಕಂತಹ ನಾಡೇ ತಿರುಳುಗನ್ನಡ ಸೀಮೆಯಾಗಿತ್ತು ಅನ್ನುವಂಥ ಮಾತನ್ನು ಹೇಳ್ತಾರೆ. ಎರಡೂ ನದಿಗಳ ವಿಶಾಲವಾಗಿರ್ತಕ್ಕಂಥ ಪ್ರದೇಶದಲ್ಲಿ ತಿರುಳುಗನ್ನಡ, ದೇಸಿ ಕನ್ನಡದ ಸೀಮೆಗಳನ್ನು ಗುರುತಿಸುವ ಪ್ರಯತ್ನವನ್ನು ಕವಿರಾಜ ಮಾರ್ಗಕಾರ ಮಾಡ್ತಾ ಹೋಗ್ತಾನೆ. ಯಾವುದಪ್ಪ ಅಂತಂದರೆ, ಅದರೊಳಗಂ ಕಿಸುವಳಲು ಪಟ್ಟದಕಲ್ಲು, ವಿದಿತ ಮಹಾಕೊಪಣ ನಗರ ಕೊಪ್ಪಳ, ಪುಲಿಗೆರೆಯ ಲಕ್ಷ್ಮೇಶ್ವರ,
ಸದಬಿ ಅಭಿಸ್ತುತಂ ಅಪ್ಪ, ಸ್ತುತ್ಯವಾಗಿರ್ತಕ್ಕಂತಹ, ಶ್ರೇಷ್ಠವಾಗಿರ್ತಕ್ಕಂತಹ, ಪ್ರಸಿದ್ಧವಾಗಿರ್ತಕ್ಕಂತಹ ಪ್ರದೇಶಗಳಲ್ಲಿ ಒಕ್ಕುಂದವೂ ಕೂಡ ಒಂದಾಗಿತ್ತು. ಒಕ್ಕುಂದವೂ ಕೂಡ ಒಂದು, ಇವತ್ತಿನ ಒಕ್ಕುಂದ ಏನಿದೆ ಅವೂ ಕೂಡ, ಅಂದರೆ ಈ 4 ನಗರಗಳು, ಪಟ್ಟದಕಲ್ಲು, ಕೊಪ್ಪಳ, ಲಕ್ಷ್ಮೇಶ್ವರ, ಒಕ್ಕುಂದ, ಈ 4 ನಮ್ಮ ಅವತ್ತಿನ ಆ ಕಾಲದ ಮಹಾನಗರಗಳ ಮಧ್ಯದ ನಾಡೇನಿದೆ, ಮಧ್ಯದ ಪ್ರದೇಶ ಏನಿದೆ, ಇದಕ್ಕೆ ಅವತ್ತಿನ ಜನಪದರು ತಿರುಳುಗನ್ನಡ ಸೀಮೆ ಅಂತೇಳಿ ಕರೀತಾ ಇದ್ರು, ದೇಸಿ ಕನ್ನಡದ ಸೀಮೆ ಅಂತೇಳಿ ಕರೀತಾ ಇದ್ರು. ಆ ತಿರುಳುಗನ್ನಡ ಸೀಮೆಯನ್ನು ಕವಿರಾಜ ಮಾರ್ಗಕಾರ ತನ್ನ ಕೃತಿಯಲ್ಲಿ ಗುರುತಿಸಿದ್ದಾನೆ. ನಂತರ ಈ ನಾಡಿನ ಜನಪದರ ಅವರ ವಿದ್ವತ್ವನ್ನು, ಅವರ ತಿಳುವಳಿಕೆಯನ್ನು ಮತ್ತು ಅವರ ಗುಣಗಳನ್ನು ಹೇಳುವ ಪ್ರಯತ್ನವನ್ನು ಕವಿರಾಜ ಮಾರ್ಗಕಾರ ಮಾಡ್ತಾ ಹೋಗ್ತಾರೆ. ಈ ಪದ್ಯದಲ್ಲಿ ಪದ ನರಿದು ನುಡಿಯಲುಂ ನುಡಿದುದ ನರಿದು ಆರೆಯಲುಂ ಆರ್ಪರಾ ನಾಡವರ್ಗಳ್ ಚದುರರ್ ನಿಜದಿಂ ಕುರಿತೋದದಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳ್. ಇನ್ನೊಂದ್ಸಾರಿ ನೋಡಿ. ಪದ ನರಿದು ನುಡಿಯಲುಂ ನುಡಿದುದನ್ ಅರಿದು ಆರೆಯಲುಂ ಆರ್ಪರಾ ನಾಡವರ್ಗಳ್ ಚದುರರ್ ನಿಜದಿಂ ಕುರಿತೋದದೆಯುಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳ್. ಎಂಥವ್ರಿಗೂ ಕೂಡ ಅರ್ಥವಾಗುವಂಥ ಪದ್ಯ. ಈ ನಾಡಿನ ಜನರು ಹದವರಿತು ಮಾತನಾಡ್ತಕ್ಕಂಥವ್ರು, ತಿಳಿದು ಮಾತನಾಡ್ತಕ್ಕಂಥವ್ರು ಅಂತ ಅರ್ಥ. ತಾವಾಡುವ ಮಾತು, ಪ್ರತಿ ಶಬ್ದವೂ ಕೂಡ ಕನ್ನಡ ನಾಡಿನ ಜನರು ಅಥವಾ ಕನ್ನಡ ನಾಡಿನ ಪ್ರಜೆಗಳು ಅರಿತು ಮಾತನಾಡ್ತಾರೆ, ಹದವರಿತು ಮಾತಾಡ್ತಾರೆ, ತಿಳಿದು ಮಾತಾಡ್ತಾರೆ, ಪ್ರಜ್ಞಾಪೂರ್ವಕವಾಗಿ ನಡೆದುಕೊಳ್ಳುವಂತಹ ವ್ಯಕ್ತಿಗಳಾಗಿದ್ದಾರೆ, ಪ್ರಜ್ಞೆಯಿಂದ ಮಾತಾಡ್ತಾರೆ ಅಂತ ಅರ್ಥ. ಪದವನ್ ಅರಿದು, ಪದನರಿದು, ತಾವಾಡುವ ಪ್ರತಿ ಮಾತುಗಳು ಕೂಡ ವಿವೇಕಭರಿತವಾಗಿರ್ತಕ್ಕಂಥ ಮಾತುಗಳಾಗಿರ್ತವೆ, ಅಮೂಲ್ಯವಾಗಿರ್ತಕ್ಕಂಥ ಪದಗಳಾಗಿರ್ತವೆ, ವಿಶೇಷವಾಗಿರ್ತಕ್ಕಂಥ ಅರ್ಥ ಕನ್ನಡಿಗರ ಪ್ರತಿ ಮಾತಿನಲ್ಲಿ ಇರುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾನೆ. ಪದವನ್ನರಿದು, ಪದ ನರಿದು ನುಡಿಯಲು ಅರಿತು ಮಾತನಾಡ್ತಕ್ಕಂಥದ್ದು. ನುಡಿದುದನ್ನು ಅರಿದು ಆರೇಲು ಮಾರ್ಪರಾ ನಾಡವರ್ಗಳ್. ಬರೀ ಮಾತನಾಡ್ತಕ್ಕಂಥ ವ್ಯಕ್ತಿಗಳಲ್ಲ, ಮಾತಿನ ಹಾಗೆ ಅವರ ನಡೆ ನುಡಿಗಳು ಕೂಡ ಇರ್ತವೆ. ಏನು ಮಾತಾಡ್ತಾರೋ ಅದನ್ನು ಮಾಡುವಂಥ ವ್ಯಕ್ತಿಗಳಾಗಿದ್ದಾರೆ. ಕೃತಿ ರೂಪದಲ್ಲೂ ಹಾಗೆ ಇರುತ್ತೆ, ಕೆಲಸ ರೂಪದಲ್ಲೂ ಕೂಡ ಹಾಗೆ ಇರುತ್ತೆ. ಅವರ ಮಾತಿನ ಹಾಗೆ ಅವರ ಕೆಲಸವೂ ಕೂಡ ಇರುತ್ತೆ. ಮಹಾಶೂರರಾಗಿರ್ತಾರೆ, ಮಹಾಪರಾಕ್ರಮಿಗಳಾಗಿದ್ದರು, ಮಹಾಗುಣವಂತರಾಗಿದ್ದರು ಅಂತಕ್ಕಂಥದ್ದನ್ನು ಆ ಪದ್ಯದ ಮೂಲಕ ನಾವು ಅರ್ಥ ಮಾಡಿಕೊಳ್ಬೋದು. ಪದನರಿದು ನುಡಿಯಲು ನುಡಿದುದನ್ನು ಅರಿದು ಆರೈಯಲು ಮಾರ್ಪರಾ ನಾಡವರ್ಗಳ್. ಆ ನಾಡವರ್ಗಳ್ ಯಾವ ನಾಡವರ್ಗಳ್? ಕನ್ನಡಿಗರು, ಕನ್ನಡ ನಾಡಿನ ಜನರು. ಮುಂದೆ ಹೇಳ್ತಾ ನೋಡಿ. ಚದುರರ್ ನಿಜದಿಂ ಕುರಿತೋದದಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳ್. ಚದುರರ್ ಅತ್ಯಂತ ಚತುರ ಪಾಂಡಿತ್ಯವನ್ನು ಪಡೆದಂಥ ವ್ಯಕ್ತಿಗಳಾಗಿದ್ದರು. ಪಾಂಡಿತ್ಯ ಅಂತಕ್ಕಂಥದ್ದು ಸಹಜವಾಗಿ ಅವರಿಗೆ ಜನ್ಮಜಾತವಾಗಿ ಬಂದಿತ್ತು, ಅವರ ರಕ್ತದಲ್ಲೇ ಬಂದಿತ್ತು. ನಿಜದಿಂ ಕುರಿತೋದದಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳ್. ಯಾವತ್ತೂ ಕೂಡ ಅವರು ಗುರುಕುಲದಲ್ಲಾಗಲಿ ಅಥವಾ ಇನ್ಯಾವುದೇ ಪ್ರದೇಶದಲ್ಲಾಗಲಿ ಶಾಲೆಯನ್ನು ಕಲಿತವರಲ್ಲ, ವಿದ್ಯೆಯನ್ನು ಕಲಿತವರಾಗಿರಲಿಲ್ಲ, ಅಕ್ಷರ ಜ್ಞಾನ ಇರಲಿಲ್ಲ ಅವರಿಗೆ. ಉದ್ದೇಶಪಟ್ಟು ಅವರು ಕಾವ್ಯಗಳನ್ನು ವಿದ್ಯಾಭ್ಯಾಸವನ್ನು ಮಾಡಿದಂಥವರಲ್ಲ. ಹಾಗಿದ್ದರೂ ಕೂಡ ಮಹಾಪಂಡಿತರನ್ನೂ ಕೂಡ ಮೀರಿಸುವಂತಹ ಕಾವ್ಯಗಳನ್ನು ಇವರು ಬರಿತಾ ಇದ್ರು. ಚದುರರ್ ನಿಜದಿಂ ಕುರುತೋದಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳ್. ಚತುರವಂತರಾಗಿದ್ದರು,
ಯಾವುದನ್ನೂ ಕೂಡ ಉದ್ದೇಶಪೂರ್ವಕವಾಗಿ ಓದದೆ ಸಹಜವಾಗಿರ್ತಕ್ಕಂಥ ಕಾವ್ಯಗಳನ್ನು ಬರೆಯುವಂತಹ, ಕಟ್ಟುವಂತಹ ಸಹಜ ಕವಿಗಳಾಗಿದ್ದರು, ಚತುರ ಕವಿಗಳಾಗಿದ್ದರು. ಅವರ ಪ್ರತಿ ಉಕ್ತಿಯೂ ಕೂಡ ಕಾವ್ಯದ ರೀತಿಯಾಗಿ ಹೊರಬರ್ತಾ ಇತ್ತು. ಹಾಗಾಗಿ ಕನ್ನಡದ ಪ್ರತಿ ಪ್ರಜೆಯೂ ಕೂಡ, ಕನ್ನಡದ ಪ್ರತಿ ವ್ಯಕ್ತಿಯೂ ಕೂಡ ಸಹಜ ಕವಿಯಾಗಿದ್ದ, ಚತುರ ಕವಿಯಾಗಿದ್ದ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದಾಗಿದೆ. ಈ ಪದ್ಯವನ್ನು ನೋಡಿ. ಸುಬಟರ್ಗಳ್, ಕವಿಗಳ್, ಸುಪ್ರಭುಗಳ್, ಚಲುವರ್ಗಳ್, ಅಭಿಜನರ್ಗಳ್, ಗುಣಿಗಳ್, ಅಭಿಮಾನಿಗಳ್, ಅತ್ಯುಗ್ರರ್, ಗಭೀರ ಚಿತ್ತರ್, ವಿವೇಕಿಗಳ್, ನಾಡವರ್ಗಳ್. ಇನ್ನೊಂದ್ಸರಿ ನೋಡಿ. ಸುಬಟರ್ಗಳ್, ಕವಿಗಳ್, ಸುಪ್ರಭುಗಳ್, ಚಲ್ವರ್ಗಳ್, ಅಭಿಜನರ್ಗಳ್, ಗುಣಿಗಳ್, ಅಭಿಮಾನಿಗಳ್, ಅತ್ಯುಗ್ರರ್, ಗಭೀರ ಚಿತ್ತರ್, ವಿವೇಕಿಗಳ್, ನಾಡವರ್ಗಳ್. ಎಷ್ಟು ಚೆನ್ನಾಗಿ ಹೇಳ್ತಾನೆ ನೋಡ್ರಿ. ಈ ನಾಡಿನ ಜನರನ್ನು, ಅವರ ಗುಣ ಸ್ವಭಾವವನ್ನು ತಿಳಿಸುವ ಪ್ರಯತ್ನವನ್ನು ಮಾಡ್ತಾ ಹೋಗ್ತಾನೆ. ಈ ನಾಡಿನ ಜನತೆ ಸುಭಟರ್ಗಳು, ಸುಭಟ ಯೋಧ, ಸೇನಾನಿ, ಕಲಿ. ಇವರು ಕಲಿಯೂ ಆಗಿದ್ರು, ಕವಿಯೂ ಕೂಡ ಆಗಿದ್ರು. ಕಾವ್ಯವನ್ನು ರಚನೆ ಮಾಡಲಿಕ್ಕೆ ನಿಂತರೆ ಕವಿ ಸ್ಥಾನದಲ್ಲಿ ನಿಲ್ತಾ ಇದ್ರು. ರಣಾಂಗಣಕ್ಕೆ ಬಂದರೆ ಕಲಿಯೂ ಕೂಡ ಆಗ್ತಾ ಇದ್ರು. ಒಳ್ಳೆಯ ಯೋಧರಾಗ್ತಾ ಇದ್ರು, ಪರಾಕ್ರಮಿಗಳಾಗ್ತಾ ಇದ್ರು. ಪರಾಕ್ರಮ ಅಂತಕ್ಕಂಥದ್ದು ಇವರ ರಕ್ತದಲ್ಲೇ ಸಹಜವಾಗಿ ಇತ್ತು. ಸುಭಟರ್ಗಳ್, ಕವಿಗಳು ಈ ಕಡೆ ಉದ್ದಾಮ ಪಾಂಡಿತ್ಯವನ್ನು ಹೊಂದಿರತಕ್ಕಂಥ ಕವಿಗಳಾಗಿದ್ದರು. ಆ ಕಡೆ ಶ್ರೇಷ್ಠವಾಗಿರ್ತಕ್ಕಂತಹ ವೀರರು ಕೂಡ ಆಗಿದ್ದರು. ಆ ಕಡೆ ಜನ್ನ ಹೇಳ್ತಾ ಹೋಗ್ತಾನೆ. ಜನ್ನ ತನ್ನ ಕಾವ್ಯದಲ್ಲಿ, ಮಹಾಕವಿ ಜನ್ನ ಏನು ಹೇಳ್ತಾನಾತ? ನಿಂದಿರೆ ದಂಡಾಧೀಶಂ, ಕುಳ್ಳಿರೆ ಮಂತ್ರಿ, ತೊಡಂಕೆ ಕವಿ ಆಂ ಜನಾರ್ದನ ದೇವಂ ಅಂತ ಹೇಳ್ತಾನೆ. ಜನ್ನ ತನ್ನನ್ನು ತಾನು ಹೇಳ್ಕೊಳ್ತಕ್ಕಂಥದ್ದು, ತನ್ನ ಬಗ್ಗೆ ತಾನು ಹೇಳ್ತಕ್ಕಂಥದ್ದು. ನಿಂದಿರೆ ದಂಡಾಧೀಶಂ, ನಾನು ನಿಂತ್ಕೊಂಡ್ರೆ ರಾಜನ ಸೇನೆಯನ್ನು ಮುನ್ನಡೆಸುವಂತಹ ದಂಡನಾಯಕನಾಗಿರ್ತಾ ಇದ್ದೆ, ದಂಡನಾಯಕನಾಗಿರ್ತೀನಿ ನಾನು. ನಿಂದಿರೆ ದಂಡಾಧೀಶಂ, ಸಕಲ ಸೇನೆಯನ್ನು ನಡೆಸುವಂತಹ ದಂಡಾಧಿಪತಿ, ಯುದ್ಧದ ನಾಯಕ ನಾನು, ಸೇನೆಯ ನಾಯಕ. ಕುಳ್ಳಿರೆ ಮಂತ್ರಿ, ಕೂತ್ರೆ ಒಡ್ಡೋಲಗದಲ್ಲಿ ಕೂತ್ರೆ ನಾನು ಮಂತ್ರಿ. ತೊಡಂಕೆ ಕವಿ ಆಂ, ನಾನು ಬರಲಿಕ್ಕೆ ಕೂತ್ರೆ ಕವಿ ನಾನು. ನೋಡಿ ಎಷ್ಟು ಚೆನ್ನಾಗಿದೆ. ಆಂ ಜನಾರ್ದನ ದೇವ ಅಂದರೆ ಈ ನಾಡಿನ ಜನರು ಸಹಜ ಕವಿಗಳು, ಚತುರ ಕವಿಗಳು, ವಿವೇಕಿಗಳಾಗಿದ್ದರು, ಯೋಧರಾಗಿದ್ದರು, ಪರಾಕ್ರಮಿಗಳಾಗಿದ್ದರು, ಶೌರ್ಯವನ್ನು ಹೊಂದಿದಂಥವರಾಗಿದ್ದರು. ಸುಪ್ರಭುಗಳು, ಜೊತೆಗೆ ಪ್ರಭುಗಳ, ದೊರೆಯ ಮನಸ್ಥಿತಿಯೂ ಕೂಡ ಇವರಲ್ಲಿತ್ತು, ದೊರೆಯ ಸ್ವಭಾವಗಳು ಕೂಡ ಇವರಲ್ಲಿ ಇತ್ತು. ಪ್ರಭುಗಳಾಗಿರ್ತಾ ಇದ್ದರು. ಸಾಕಷ್ಟು ವಿಚಾರಗಳನ್ನು ಬಲ್ಲಂತಹ ಪ್ರೌಢಮೆ ಇವರಲ್ಲಿ ಇತ್ತು. ಪ್ರಭುಗಳು, ಸುಪ್ರಭುಗಳು, ಚಲ್ವರ್ಗಳು ನೋಡಲಿಕ್ಕೆ ಅತ್ಯಂತ ಗೌರವ ವರ್ಣದ ಸೌಂದರ್ಯ ಇವರಲ್ಲಿ ಕಳೆ ಕಟ್ತಾ ಇತ್ತು. ಸುಪ್ರಭುಗಳು, ಚಲ್ವರ್ಗಳು, ಅಭಿಜನರ್ಗಳು, ಗುಣದಲ್ಲಿ ಇವರೇ ಮೇಲುಗೈಯಾಗಿದ್ದರು, ಶಿಷ್ಟರಾಗಿದ್ದರು. ತಪ್ಪು ಮಾಡುವಂತಹ ಜನರಾಗಿರಲಿಲ್ಲ. ತಪ್ಪಿಗೆ ಕನ್ನಡಿಗರಲ್ಲಿ ಅವಕಾಶಗಳೇ ಇರಲಿಲ್ಲ. ಅಭಿಜನರ್ಗಳು, ಗುಣಿಗಳು, ಸರ್ವ ಗುಣಗಳೂ ಕೂಡ ಇವರಲ್ಲಿದ್ದುವು, ಸರ್ವ ಗುಣಿಗಳಾಗಿದ್ದರು. ಪಂಪನೆ ಹೇಳ್ತಾ ಹೋಗ್ತಾನೆ, ತನ್ನ ದೊರೆಯಾಗಿರ್ತಕ್ಕಂತಹ ಎರಡನೇ ಅರಿಕೇಸರಿ ಗುಣಾರ್ಣವ ಅಂತ, ಆತನನ್ನು ಗುಣಾರ್ಣವ ಅಂತ ಕರೆದ್ರೆ ತನ್ನನ್ನು ಕವಿತಾ ಗುಣಾರ್ಣವ ಅಂತ ಹೇಳ್ತಾ ಹೋಗ್ತಾನೆ. ಅಂದರೆ ಗುಣಗಳಿಗೆ ಒಡೆಯ, ಗುಣಗಳಿಗೆ ಒಡೆಯ ಅನ್ನುವಂಥ ಮಾತನ್ನು ಹೇಳ್ತಕ್ಕಂಥದ್ದು. ಸಹಜವಾಗಿ ಕನ್ನಡಿಗರೆಲ್ಲರೂ ಕೂಡ ಏನಾಗಿದ್ದರು?
ಗುಣಗ್ರಾಹಿಗಳಾಗಿದ್ದರು, ಗುಣವಂತರಾಗಿದ್ದರು. ಗುಣ ಅಂತಕ್ಕಂಥದ್ದು ಸಕಲ ಗುಣಗಳು ಇವರಲ್ಲಿ ಏನಾಗಿದ್ದವು? ರಕ್ತಗತವಾಗಿದ್ದವು. ಅಭಿಮಾನಿಗಳು, ಅತ್ಯುಗ್ರರ್. ಸ್ವಾಭಿಮಾನಕ್ಕೆ ಧಕ್ಕೆ ಆದರೆ ಎಂಥವರೇ ಆಗಿರಲಿ ಅವರನ್ನು ಸದೆಬಡಿತಾ ಇದ್ರು, ಅವರಿಗೆ ತಕ್ಕ ಪಾಠವನ್ನು ಕಲಿಸ್ತಾ ಇದ್ರು. ನಾವು ಶಾಸನದಲ್ಲೇ ನೋಡ್ತಾ ಹೋಗ್ತೀವಿ ಈ ಮಾತಿಗೆ ಅರ್ಥವನ್ನು. ಕ್ರಿಸ್ತಶಕ 7ನೇ ಶತಮಾನದ ಬಾದಾಮಿಯ ಕಪ್ಪೆ ಅರಭಟನ ಶಾಸನದಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಕನ್ನಡಿಗರು ಎಂಥವರು ಅನ್ನೋದನ್ನು ಆ 3 ಸಾಲಿನ ತ್ರಿಪದಿ ಹೇಳ್ತಾ ಹೋಗ್ತದೆ. ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ, ಬಾದಿಪ ಕಲಿಗೆ ಕಲಿಯುಗ ವಿಪರೀತನ್ ಮಾಧವನೀತನ್ ಪೆರನಲ್ಲ ಅಂತಕ್ಕಂಥದ್ದು. ಇನ್ನೊಂದು ಸರಿ ನೋಡಿ. ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ, ಬಾದಿಪ ಕಲಿಗೆ ಕಲಿಯುಗ ವಿಪರೀತನ್ ಮಾಧವನೀತನ್ ಪೆರನಲ್ಲ. ಇದು ಶಾಸನದ ಸಾಲ, ಇದು ತ್ರಿಪದಿಯಲ್ಲಿರ್ತಕ್ಕಂಥದ್ದು. ಇಲ್ಲಿ ಕಪ್ಪೆ ಅರಭಟ ಅಂತಕ್ಕಂಥದ್ದು ಒಬ್ಬ ಯೋಧನಾಗಿದ್ದರೂ ಕೂಡ ಇಲ್ಲಿ ಕನ್ನಡಿಗರ ಗುಣ ಸ್ವಭಾವವನ್ನು ಆ ಶಾಸನ ಹೇಳ್ತಾ ಹೋಗುತ್ತೆ. ಕನ್ನಡಿಗರು ಎಂಥವರು? ಸಾಧು ಜನರಿಗೆ ಸಾಧುವಾಗಿಯೂ, ಮಧುರ ಜನರುಗಳಿಗೆ ಮಾಧುರ್ಯ ಭರಿತವಾಗಿರ್ತಕ್ಕಂಥ ವ್ಯಕ್ತಿಗಳಾಗಿದ್ದರು. ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ, ಬಾದಿಪ ತೊಂದರೆ ಕೊಡುವಂತಹ ಯಾರೇ ಆಗಿರಲಿ, ಕೆಟ್ಟದ್ದನ್ನು ಮಾಡ್ತಕ್ಕಂಥವರು ಯಾರೇ ಆಗಿರಲಿ, ಬಾದಿಪ ಕಲಿಗೆ ಕೆಟ್ಟದ್ದನ್ನು ಮಾಡ್ತಕ್ಕಂಥವರಿಗೆ, ಕಲಿಯುಗ ವಿಪರೀತನ್, ಕಲಿಯುಗದ ವ್ಯಕ್ತಿ ಕಲಿಯಾಗಿರ್ತಕ್ಕಂಥ ಮಾಧವನೀತನ್ ಪೆರನಲ್ಲ. ಆ ಕೆಟ್ಟ ವ್ಯಕ್ತಿಗಳಿಗೆ ಶಿಕ್ಷೆಯನ್ನು ಕೊಡ್ತಕ್ಕಂತಹ ಮಾಧವ ಇದಾನಲ್ಲ, ದುಷ್ಟರನ್ನು ಸಂಹಾರ ಮಾಡ್ತಕ್ಕಂತಹ ಮಾಧವ ಇದಾನಲ್ಲ, ಆ ಮಾಧವ ಕೃಷ್ಣನ ಹಾಗೆ ಶಿಕ್ಷೆ ಕೊಡಲಿಕ್ಕೂ ಕೂಡ ಸರಿ. ಕೃಷ್ಣಪ್ಪನ ಶಿಕ್ಷೆ ಕೊಡಲಿಕ್ಕೂ ಕೂಡ ಇವರು ತಯಾರಿರ್ತಾರೆ. ಪ್ರೀತಿ ಮಾಡಲಿಕ್ಕೂ ಸಹಿ, ಅನ್ಯರನ್ನು ಪ್ರೀತಿಯಿಂದ ಕಾಣ್ತಾರೆ. ಆದರೆ ಕೆಟ್ಟವರನ್ನು ಅಲ್ಲೇ ಶಿಕ್ಷೆ ಮಾಡಲಿಕ್ಕೂ ಕೂಡ ಇವರು ಹಿಂಜರಿಯುವಂತಹ ವ್ಯಕ್ತಿಗಳಲ್ಲ. ಅಭಿಮಾನಿಗಳು, ಅತ್ಯುಗ್ರರ್ ಅಂದರೆ ಅವರಲ್ಲಿ ಉಗ್ರತೆ, ಪ್ರತಾಪ, ಶೌರ್ಯ ಇವರಲ್ಲಿ ಸಹಜವಾಗಿರುತ್ತೆ. ಗಂಭೀರ ಚಿತ್ತರ್, ಗಂಭೀರವಾಗಿರ್ತಕ್ಕಂಥ ಚಿಂತನೆಯನ್ನು ಮಾಡ್ತಕ್ಕಂಥವ್ರು, ಗಂಭೀರವಾಗಿ ಆಲೋಚನೆ ಮಾಡ್ತಕ್ಕಂಥವ್ರು. ವಿವೇಕಿಗಳು, ತಾವು ಮಾಡುವಂತಹ ಪ್ರತಿ ನಿರ್ಧಾರ, ತಾವು ಮಾಡುವಂತಹ ಪ್ರತಿ ಕೆಲಸಗಳು ಕೂಡ ಏನಾಗಿರ್ತವೆ? ವಿವೇಕಯುತವಾಗಿರ್ತವೆ. ಆ ಜನರೇ ಎಲ್ಲಿದ್ದಾರೆ? ನಾಡವರ್ಗಳು ಈ ನಾಡಿನಲ್ಲಿದ್ದಾರೆ, ಕನ್ನಡ ನಾಡಿನಲ್ಲಿದ್ದಾರೆ. ಕನ್ನಡಿಗರೇ ಇವರಾಗಿದ್ದಾರೆ. ಕನ್ನಡಿಗರಲ್ಲಿ ಇಂತಹ ಗುಣ ಇದೆ ಅನ್ನೋದನ್ನು ಕವಿರಾಜ ಮಾರ್ಗಕಾರ ಅಥವಾ ಕೃತಿಕಾರ ಹೇಳ್ತಾ ಹೋಗ್ತಾನೆ. ನಂತರ ಸಂಸ್ಕೃತ ಮತ್ತು ಕನ್ನಡಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಅವುಗಳ ಮಿಶ್ರಣವನ್ನು ಮಾಡಿದರೆ ಹೇಗಾಗತ್ತೆ, ಅಥವಾ ಅವುಗಳನ್ನು ಮಾಡೋದರಿಂದ ಆಗುವಂತಹ ಏನು ಅನುಕೂಲ ಮತ್ತು ಅನನುಕೂಲ ಏನು ಅನ್ನತಕ್ಕಂಥದ್ದನ್ನು ಹೇಳ್ತಾ ಹೋಗ್ತಾನೆ. ವಿದಿತ ಸಮಸಂಸ್ಕೃತೋದಿತ ಪದಂಗಳೊಳ್ ಪುದಿದು ಬೆರೆಸಿ ಬರೆ ಕನ್ನಡದೊಳ್ ಮುದಮನ್ ಅವು ತರ್ಕುಂ ಅತಿಶಯ ಮೃದಂಗ ಸಂಗೀತ ಕಾದಿ ಮಧುರ ರವಂಬೋಲ್. ಇನ್ನೊಂದು ಸರಿ ನೋಡಿ. ವಿದಿತ ಸಮಸಂಸ್ಕೃತೋದಿತ ಪದಂಗಳೊಳ್ ಪುದಿದು ಬೆರೆಸಿ ಬರೆ ಕನ್ನಡದೊಳ್ ಮುದಮನ್ ಅವು ತರ್ಕುಂ ಅತಿಶಯ ಮೃದಂಗ ಸಂಗೀತ ಕಾದಿ ಮಧುರ ರವಂ ಬೋಲ್. ರವ ಧ್ವನಿ ಅಂತ. ಕನ್ನಡ ಮತ್ತು ಸಂಸ್ಕೃತವನ್ನು ಮಿಶ್ರಣ ಮಾಡಿ ಬರೆದಾಗ ಆಗುವಂತಹ ವಿಚಾರ ಎಂಥದ್ದು ಅಥವಾ ಆಗುವಂಥ ಲಾಭ ಏನು ಅಂತಕ್ಕಂಥದ್ದನ್ನು ಹೇಳ್ತಾ ಹೋಗ್ತಾನೆ. ವಿದಿತ ಸಮಸಂಸ್ಕೃತೋದಿತ ಪದಂಗಳೊಳ್ ಪುದಿದು ಬೆರೆಸಿ.
ವಿದಿತ ಪ್ರಸಿದ್ಧವಾಗಿರ್ತಕ್ಕಂತಹ ಸಂಸ್ಕೃತ. ಅವತ್ತಿನ ಸಂದರ್ಭಕ್ಕೆ ಸಂಸ್ಕೃತ ಈ ದೇಶದ ಭಾಷೆ ಆಗಿತ್ತು, ಆಡಳಿತ ಭಾಷೆ ಆಗಿತ್ತು, ದೇವ ಭಾಷೆ ಆಗಿತ್ತು, ಗರ್ಭಗುಡಿ ಭಾಷೆಯೂ ಕೂಡ ಆಗಿತ್ತು. ಇವತ್ತು ಸಂಸ್ಕೃತ ಏನೋ ಮೃತ ಭಾಷೆಯಲ್ಲಿ ಅಥವಾ ಅಳಿವಿನ ಅಂಚಿನಲ್ಲಿರ್ತಕ್ಕಂಥ ಭಾಷೆ ಅಂತಲೇ ನಾವು ನೋಡ್ತಾ ಹೋಗ್ತೀವಿ ಅಥವಾ ಕೇಳಿದ್ದೀವಿ. ಅವತ್ತಿನ ಆ ಸಂದರ್ಭಕ್ಕೆ ಸಂಸ್ಕೃತ ಶ್ರೇಷ್ಠ ಭಾಷೆ ಆಗಿತ್ತು, ಉತ್ಕೃಷ್ಟವಾಗಿರ್ತಕ್ಕಂಥ ಭಾಷೆ ಆಗಿತ್ತು. ಆ ಭಾಷೆಯಲ್ಲಿ ಕಾವ್ಯವನ್ನು ರಚನೆ ಮಾಡಿದರೆ ಮಾತ್ರ ಆ ಸಂದರ್ಭಕ್ಕೆ ಗೌರವ, ಮನ್ನಣೆ ಎಲ್ಲವೂ ಕೂಡ ಸಿಗ್ತಾ ಇದ್ದು. ಹಾಗಾಗಿ ಇಷ್ಟು ಪ್ರಸಿದ್ಧವಾಗಿರ್ತಕ್ಕಂತಹ ಶ್ರೇಷ್ಠವಾಗಿರ್ತಕ್ಕಂತಹ ಸಂಸ್ಕೃತ ಪದಗಳನ್ನು ಕನ್ನಡದಲ್ಲಿ ಅಥವಾ ಕನ್ನಡ ಕಾವ್ಯದಲ್ಲಿ ಬಳಕೆ ಬಳಸುವುದರಿಂದ ಕನ್ನಡದಲ್ಲಿ ಆ ಶ್ರೇಷ್ಠವಾಗಿರ್ತಕ್ಕಂಥ ಸಮಸಂಸ್ಕೃತ ಪದಗಳನ್ನು ಕನ್ನಡ ಕಾವ್ಯಗಳಲ್ಲಿ ಮಿಶ್ರಣ ಮಾಡಿ ಬರೆದರೆ ಅತಿಶಯವಾದ ಕನ್ನಡದಲ್ಲಿ ಈ ಸಮಸಂಸ್ಕೃತ ಪದಗಳನ್ನು ಮಿಶ್ರಣ ಮಾಡಿ ಏನೋ ಕಾವ್ಯಗಳನ್ನು ರಚನೆ ಮಾಡುವುದರಿಂದ ಮುದಮನ್ ಅವು ತರ್ಕುಂ ಮನಸ್ಸಿಗೆ ಆಹ್ಲಾದವನ್ನು, ಮನಸ್ಸಿಗೆ ಸಂತೋಷವನ್ನು, ಮನಸ್ಸಿಗೆ ಮುದವನ್ನು ತರ್ತವೆ. ಅತಿಶಯ ಮೃದಂಗ ಸಂಗೀತಕಾದಿ ಮಧುರ ರವಂಬೋಲ್. ಸಂಸ್ಕೃತ ಪದಗಳನ್ನು ಕನ್ನಡ ಕಾವ್ಯದಲ್ಲಿ ಅಥವಾ ಕನ್ನಡ ಪದಗಳೊಂದಿಗೆ ಮಿಶ್ರಣ ಮಾಡಿ ಬರೆಯುವುದರಿಂದ ಅತಿಶಯವಾಗಿರ್ತಕ್ಕಂಥ ಆನಂದ, ಅತಿಶಯವಾಗಿರ್ತಕ್ಕಂಥ ಮುದ, ಅತಿಶಯವಾಗಿರ್ತಕ್ಕಂಥ ಹಿಗ್ಗು ನಾವು ಸಂಗೀತ ಮೃದಂಗ ತಾಳ ಸಮ್ಮಿಳಿತವಾಗಿರ್ತಕ್ಕಂತಹ ಸಂಗೀತವನ್ನು ಕೇಳುವುದರಿಂದ ನಮಗೆ ಯಾವ ರೀತಿಯಾಗಿರ್ತಕ್ಕಂಥ ಅನುಭವ ಆಗ್ತದೆಯೋ, ಮಧುರವಾಗಿರ್ತಕ್ಕಂತಹ ಧ್ವನಿಯನ್ನು ಕೇಳುವುದರಿಂದ ಆಗುವಂತಹ ಅನುಭವ ನಮಗೆ ಹೇಗಾಗ್ತದೆಯೋ ಅದೇ ರೀತಿಯಾಗಿರ್ತಕ್ಕಂತಹ ಮಧುರ ಆನಂದ ಅಂತಕ್ಕಂಥದ್ದು ಮಾನಸಿಕವಾಗಿರ್ತಕ್ಕಂತಹ ಸಂತೋಷ ಅಂತಕ್ಕಂಥದ್ದು, ಮಾನಸಿಕವಾಗಿರ್ತಕ್ಕಂತಹ ಮುದ ಅಂತಕ್ಕಂಥದ್ದು ನಮಗೆ ಆಗ್ತದೆ ಅಂತಕ್ಕಂಥದ್ದನ್ನು ಕವಿ ಅಥವಾ ಕವಿರಾಜ ಮಾರ್ಗಕಾರ ಹೇಳ್ತಾ ಹೋಗ್ತಾನೆ. ಸಮಸಂಸ್ಕೃತ ಅಥವಾ ಸಂಸ್ಕೃತ ಪದಗಳನ್ನು ಕನ್ನಡದಲ್ಲಿ ಮಿಶ್ರಣ ಮಾಡಿ ಬರೆಯೋದರಿಂದ ನಮಗೆ ಮಧುರವಾಗಿರ್ತಕ್ಕಂಥ ಅನುಭವ ಆಗತ್ತೆ ಅಂತಕ್ಕಂಥದ್ದನ್ನು ಆತ ಹೇಳ್ತಾ ಹೋಗಿದ್ದಾನೆ. ಮುಂದಿನ ಸಾಲುಗಳನ್ನು ನೋಡ್ಕೊಳ್ರಿ. ದೋಸಮನೆ ಗುಣದ ಓಲು ಉದ್ಭಾಸಿಸಿ ಕನ್ನಡದೊಳ್ದು ಪೂರ್ವಾಚಾರ್ಯರ್ ದೇಸಿಯನ್ನೇ ಇರಸಿ ಕಂಡ ಪ್ರಾಸಮನ್ ಅತಿಶಯಂ ಇದೆಂದು ಯತಿಯಂ ಮಿಕ್ಕರ್. ಇನ್ನೊಂದು ಸಾರಿ ನೋಡಿ. ದೋಸಮನೆ ಗುಣದ ಓಲ್ ಉದ್ಭಾಸಿಸಿ ಕನ್ನಡದೊಳ್ ಒಲ್ದು ಪೂರ್ವಾಚಾರ್ಯರ್ ದೇಸಿಯನ್ ಇರಿಸಿ ಕಂಡ ಪ್ರಾಸಮನ್ ಅತಿಶಯಂ ಇದೆಂದು ಯತಿಯಂ ಮಿಕ್ಕರ್. ಛಂದಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಕಾವ್ಯವನ್ನು ರಚನೆ ಮಾಡುವ ಸಂದರ್ಭದಲ್ಲಿ ಛಂದಶಾಸ್ತ್ರಕಾರರು, ಛಂದಸ್ಸನ್ನು ಬರೆಯುವಂತಹ ವ್ಯಕ್ತಿಗಳಿಗೆ ಛಂದಶಾಸ್ತ್ರಜ್ಞ ಅಥವಾ ಛಂದಶಾಸ್ತ್ರಕಾರ ಅಂತ ಕರೀತಾರೆ. ಏನು ಛಂದಸ್ಸು ಅಂದರೆ ಪದ್ಯವನ್ನು ರಚನೆ ಮಾಡಲಿಕ್ಕೆ ಇರುವಂತಹ ವಿಧಾನಗಳನ್ನು, ನೀತಿ ನಿಯಮಗಳನ್ನು ಹೇಳುವ ಶಾಸ್ತ್ರಕ್ಕೆ, ಕಾವ್ಯವನ್ನು ಬರೆಯುವಂತಹ ವಿಧಾನವನ್ನು ಹೇಳುವ ಶಾಸ್ತ್ರಕ್ಕೆ ಛಂದಶಾಸ್ತ್ರ ಅಥವಾ ಪದ್ಯಶಾಸ್ತ್ರ ಅಂತ ಕರೀತಾರೆ. ಸಂಸ್ಕೃತದ ಛಂದಶಾಸ್ತ್ರಜ್ಞರು ಅಥವಾ ಪ್ರಾಚೀನ ಛಂದಶಾಸ್ತ್ರಜ್ಞರು ಕಾವ್ಯಗಳು ಹೀಗಿರಬೇಕು, ಇಷ್ಟು ಸಾಲುಗಳನ್ನು ಹೊಂದಿರಬೇಕು, ಇಲ್ಲಿ ಯತಿ ಅಂತಕ್ಕಂಥದ್ದು ಬರಬೇಕು, ಇಲ್ಲಿ ಲಯ ಬರಬೇಕು, ಇಲ್ಲಿ ತಾಳ ಬರಬೇಕು, ಹೀಗೆ ಇರಬೇಕು ಅಂತೇಳಿ ಒಂದಿಷ್ಟು ನಿಯಮಗಳನ್ನು, ಒಂದಿಷ್ಟು ರೂಲ್ಸ್ಗಳನ್ನು ಹಿಂದೆ ಮಾಡಿಟ್ಟಿದ್ರು. ಹೀಗಿದ್ರೆ ಮಾತ್ರ ಕಾವ್ಯ ಅಂಥೇಳಿ ಒಪ್ಕೋಬೋದು,
ಯಾವ ಛಂದಸ್ಶಾಸ್ತ್ರದ ನಿಯಮಗಳನ್ನು ಯಾವ ಕಾವ್ಯ ಮೀರಿರುತ್ತೋ ಅದು ಕಾವ್ಯವಲ್ಲ ಅನ್ನುವಂತಹ ಮಾತನ್ನು ಅವತ್ತಿನ ಶಾಸ್ತ್ರಜ್ಞರು ಅಥವಾ ಕವಿಗಳು ಮನಗಂಡಿದ್ದರು. ಆದರೆ ಪೂರ್ವಾಚಾರ್ಯರು, ಕನ್ನಡದ ಹಿಂದಿನ ಕವಿಗಳು, ಪೂರ್ವಾಚಾರ್ಯರು, ಕನ್ನಡದ ಪ್ರಾಚೀನ ಕವಿಗಳು ಏನು ಮಾಡಿದರು? ಹಾಗಾದರೆ ಸಂಸ್ಕೃತದಲ್ಲಿ ಈಗಾಗಲೇ ಇರುವಂತಹ ಛಂದಸ್ಶಾಸ್ತ್ರದ ನಿಯಮಗಳನ್ನು ಕನ್ನಡದಲ್ಲಿ ಮೀರುವಂತಹ ಪ್ರಯತ್ನವನ್ನು ಮಾಡಿದರು. ಸಂಸ್ಕೃತದ ಛಂದಸ್ಶಾಸ್ತ್ರಜ್ಞರು ಯಾವುದನ್ನು ದೋಷ ಅಂತೇಳಿ ನಿಗದಿಪಡಿಸಿದ್ದಾರೋ, ಕಾವ್ಯವನ್ನು ಬರೆಯುವಂಥ ಸಂದರ್ಭದಲ್ಲಿ ನಿಯಮಗಳು ಹೀಗಿರಬೇಕು, ಆ ನಿಯಮಗಳನ್ನು ಮೀರಿದರೆ ಅದು ಕಾವ್ಯ ದೋಷ ಅಂಥೇಳಿ ಸಂಸ್ಕೃತದ ಛಂದಸ್ಶಾಸ್ತ್ರಜ್ಞರು ಏನು ಹೇಳಿದ್ರೋ ಆ ದೋಷವನ್ನೇ ಕನ್ನಡದ ಪ್ರಾಚೀನ ಕವಿಗಳು ಏನು ಮಾಡಿದರು, ಅದನ್ನು ಗುಣ ಅಂತೇಳಿ ಸ್ವೀಕಾರ ಮಾಡಿದರು ಅಂಥೇಳಿ ಆತ ಹೇಳ್ತಾ ಹೋಗ್ತಾನೆ. ದೋಸಮನೆ ಗುಣದ ಓಲು, ದೋಷವನ್ನೇ ಗುಣದಂತೆ, ದೋಷವನ್ನೇ ಗುಣವನ್ನಾಗಿ ಮಾರ್ಪಡಿಸುವಂತಹ ಕೆಲಸವನ್ನು ಕನ್ನಡದ ಪ್ರಾಚೀನ ಕವಿಗಳು ಮಾಡಿದರು. ದೋಸಮನೆ ಗುಣದ ಓಲು ಉದ್ಭಾಸಿಸಿ ಕನ್ನಡದೊಳ್ ಒಲ್ದು. ಯಾವುದು ಸಂಸ್ಕೃತದಲ್ಲಿ ದೋಷವಾಗಿತ್ತೋ, ಯಾವುದು ಸಂಸ್ಕೃತದಲ್ಲಿ ಕಳಂಕವಾಗಿತ್ತೋ, ಯಾವುದು ಸಂಸ್ಕೃತದಲ್ಲಿ ಹೀನವಾಗಿತ್ತೋ ಅದು ಕನ್ನಡದಲ್ಲಿ, ಅಂದರೆ ದೇಸೀಯತೆಗೆ ಬಂದಾಗ, ಕನ್ನಡದ ಅಚ್ಚಗನ್ನಡದಲ್ಲಿ ಕಾವ್ಯವನ್ನು ರಚಿಸುವ ಸಂದರ್ಭದಲ್ಲಿ ಪ್ರಾಚೀನ ಕವಿಗಳು ಅದನ್ನು ಗುಣವಾಗಿ ಸ್ವೀಕಾರ ಮಾಡಿದರು. ದೋಷವನ್ನೇ ಗುಣ ಅಂತೇಳಿ ಏನು ಮಾಡ್ತಾರೆ, ಸ್ವೀಕಾರ ಮಾಡಿದರು. ಪೂರ್ವಾಚಾರ್ಯ ದೋಷಮನೆ ಗುಣದ ಓಲು ಉದ್ಭಾಸಿಸಿ ಕನ್ನಡದೊಳ್ ಒಲ್ದು. ಪೂರ್ವಾಚಾರ್ಯರು, ಪ್ರಾಚೀನ ಕವಿಗಳು, ಹಿಂದಿನ ಕವಿಗಳು ದೇಸಿಯನಿರಿಸಿ ಅಚ್ಚಗನ್ನಡ ಕಾವ್ಯದಲ್ಲಿ ಖಂಡಪ್ರಾಸಮನ್ ಅತಿಶಯಂ ಇದೆಂದು ಪ್ರಾಸಗಳನ್ನು ಹೇಳುವ ಸಂದರ್ಭ. ಖಂಡಪ್ರಾಸ ಅಂತಕ್ಕಂಥದ್ದು ಪ್ರಾಸಗಳಲ್ಲಿ ಒಂದು ಬಗೆ. ಪ್ರಾಸ ಇಲ್ಲದೆ ಕಾವ್ಯಗಳನ್ನು ಬರೆಯೋ ಹಾಗಿರಲಿಲ್ಲ. ಕಾವ್ಯ ರಚನೆ ಆಗಬೇಕು ಅಂತಂದರೆ ಪ್ರಾಸದಲ್ಲಿ ಇರಬೇಕು. ಅದೊಂದು ಹಿಂದಿನ ಕವಿಗಳ ಒತ್ತಾಸೆ ಆಗಿತ್ತು, ಅಭೀಷ್ಟೆ ಆಗಿತ್ತು, ಆಸೆ ಆಗಿತ್ತು. ಪ್ರಾಸದಲ್ಲೇ ಕಾವ್ಯಗಳನ್ನು ರಚನೆ ಮಾಡಬೇಕು ಅಂತಕ್ಕಂಥದ್ದು ವಾಡಿಕೆ, ರೂಢಿ ಮತ್ತು ನಿಯಮಗಳು ಕೂಡ ಆಗಿದ್ದವು. ಹಾಗಾಗಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಪ್ರಾಸಗಳನ್ನು ಸೃಷ್ಟಿ ಮಾಡ್ತಾ ಇದ್ರು. ಯಾವ್ಯಾವ ರೀತಿಯಾಗಿರ್ತಕ್ಕಂಥ ಪ್ರಾಸಗಳಿದ್ದವು? ಸಿಂಹಪ್ರಾಸ, ಗಜಪ್ರಾಸ, ಹಯಪ್ರಾಸ, ವೃಷಭಪ್ರಾಸ, ಶರಪ್ರಾಸ, ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಪ್ರಾಸಗಳಿದ್ದವು. ಸಿಂಪಲ್ ಆಗಿ ಹೇಳಬೇಕು ಅಥವಾ ಸರಳವಾಗಿ ಹೇಳಬೇಕು ಅಂತಂದರೆ ಆದಿಪ್ರಾಸ, ಅಂತ್ಯಪ್ರಾಸ ಅಂತೇಳಿ. ಕನ್ನಡದ ಕವಿಗಳು, ದೇಶೀ ಕವಿಗಳು, ಅಚ್ಚ ಕನ್ನಡದ ಕವಿಗಳು ಖಂಡಪ್ರಾಸವನ್ನು ಅವರು ಕಾವ್ಯದಲ್ಲಿ ಏನು ಮಾಡಿದ್ದಾರೆ, ಹೆಚ್ಚಾಗಿ ಬಳಸುವ ಪ್ರಯತ್ನವನ್ನು ಮಾಡಿದರು. ಖಂಡಪ್ರಾಸಮನ್ ಅತಿಶಯಂ ಇದೆಂದು. ಖಂಡಪ್ರಾಸ ಅಂದರೆ ಆದಿಪ್ರಾಸ. ಕವಿರಾಜ ಮಾರ್ಗಕಾರ ಆದಿಪ್ರಾಸಕ್ಕೆ ಖಂಡಪ್ರಾಸ ಅಂತೇಳಿ ಹೇಳ್ತಾನೆ. ಆದಿಪ್ರಾಸದಿಂದಲೇ ಕಾವ್ಯಗಳನ್ನು ಬರೆಯುವಂತಹ ರೂಢಿಯನ್ನು ಕನ್ನಡಿಗರು ಅಥವಾ ಕನ್ನಡದ ಕವಿಗಳು ಅಥವಾ ದೇಶಿ ಕವಿಗಳು ಮಾಡ್ತಾ ಹೋಗ್ತಾರೆ. ಆದರೆ ಯತಿಯಮ್ಮಿಕ್ಕರ್, ಯತಿ ಅಂದರೆ ಏನು? ಹಾಗಾದರೆ ಕಾವ್ಯವನ್ನು ಓದುವಾಗ ಅಥವಾ ಹಾಡುವಾಗ ಯಾವುದೋ ಒಂದು ಸ್ಥಳದಲ್ಲಿ, ನಿಯತವಾಗಿರ್ತಕ್ಕಂಥ ಸ್ಥಳದಲ್ಲಿ, ನಿಗದಿಯಾಗಿರ್ತಕ್ಕಂಥ ಸ್ಥಳದಲ್ಲಿ ಉಸಿರನ್ನು ಬಿಟ್ಟು ಮತ್ತೇನು ಮಾಡ್ತೀವಿ, ಉಸಿರನ್ನು ತೆಗೆದುಕೊಳ್ತೀವಿ. ಹೀಗೆ ಉಸಿರನ್ನು ಬಿಟ್ಟು ಉಸಿರನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಹಾಡುವ ಹಾಡಿಗಾಗಲಿ, ಓದುವ ಕಾವ್ಯಕ್ಕಾಗಲಿ ಅಥವಾ ಕೇಳುವ ಜನರಿಗಾಗಲಿ ಏನಾಗಲ್ಲ, ಯಾವ ಅಭಾಸವೂ ಕೂಡ ಆಗಲ್ಲ. ಅದು ರಾಗಕ್ಕಾಗಿರ್ಬೋದು, ತಾಳಕ್ಕಾಗಿರ್ಬೋದು, ಗತಿಗಾಗಿರ್ಬೋದು, ಲಯಕ್ಕಾಗಿರ್ಬೋದು. ಉಸಿರನ್ನು ಬಿಟ್ಟು ಉಸಿರನ್ನು ತೆಗೆದುಕೊಳ್ಳುವುದರಿಂದ ಏನಾಗಲ್ಲ, ಅಭಾಸ ಅಂತಕ್ಕಂಥದ್ದಾಗಲ್ಲ. ಹಾಗಾಗಿ ಯತಿ ಎಂಬುದು ಉಸಿರ್ಧಾಣಂ. ಯತಿ ಅಂದ್ರೇನು? ಉಸಿರನ್ನು ನಿಲ್ಲಿಸುವಂತಹ ಜಾಗ. ಎಲ್ಲಿ? ಕಾವ್ಯದಲ್ಲಿ, ಕಾವ್ಯವನ್ನು ಓದುವಾಗ, ಹಾಡುವಾಗ, ವಾಚಿಸುವಾಗ.
ಉಸಿರನ್ನು ನಿಗದಿಯಾಗಿರ್ತಕ್ಕಂಥ ನಿಯತವಾಗಿರ್ತಕ್ಕಂಥ ಸ್ಥಳದಲ್ಲಿ ನಿಲ್ಲಿಸಿ ಪುನಃ ಉಸಿರನ್ನು ತೆಗೆದುಕೊಂಡು ಮುಂದೆ ಕಾವ್ಯವನ್ನು ಹೋಗ್ತಕ್ಕಂಥದ್ದು, ಹಾಡುವಂಥದ್ದು. ಆದರೆ ಕನ್ನಡದ ಕವಿಗಳು, ಪೂರ್ವಾಚಾರ್ಯರು, ಪ್ರಾಚೀನ ಕವಿಗಳು ಯತಿಯನ್ನು ಮೀರಿದರು. ಯತಿಯ ಮಿಕ್ಕರ್, ಯತಿಯನ್ನು ಅವರು ಅಷ್ಟಾಗಿ ಏನು ಮಾಡಲಿಲ್ಲ, ತಮ್ಮ ಕಾವ್ಯದಲ್ಲಿ ತರುವ ಕೆಲಸವನ್ನು ಮಾಡಲಿಲ್ಲ. ಸಂಸ್ಕೃತದಲ್ಲಿ ಇಷ್ಟನೇ ಸ್ಥಾನದಲ್ಲೇ ಯತಿ ಬರಬೇಕು, ಉತ್ಪಲಮಾಲೆಯಲ್ಲೇ 13ನೇ ಸ್ಥಾನದಲ್ಲೇ ಬರಬೇಕು ಅಂತೇಳಿ ರೂಲ್ಸ್ ಇದೆ, ನಿಯಮಗಳಿದ್ದಾವೆ, ಅಲ್ಲೇ ಯತಿ ಬರಬೇಕು. ಆದರೆ ಕನ್ನಡದ ಕವಿಗಳು ಇಂಥಲ್ಲೇ ಯತಿ ಬರಬೇಕು ಅಂಥೇಳಿ ಅವರು ಯಾವುದೇ ಕಂಡೀಷನ್ಸ್ಗಳನ್ನು ಅಥವಾ ನಿಯಮಗಳನ್ನು, ರೂಲ್ಸ್ಗಳನ್ನು ಹಾಕ್ಕೊಳ್ಳಿಲ್ಲ. ಅದನ್ನೆಲ್ಲಿ ಹೇಳ್ತಾ ಹೋಗ್ತಾನೆ. ದೋಸಮನೆ ಗುಣದವಳು ಉಲ್ಬಾಸಿಸಿ ಕನ್ನಡದೋಳು ಒಲ್ದು. ಯಾವುದು ಸಂಸ್ಕೃತದಲ್ಲಿ ದೋಷವಾಗಿತ್ತೋ, ಯಾವುದು ಸಂಸ್ಕೃತದಲ್ಲಿ ದೋಷ ಅಂತೇಳಿ ಪರಿಗಣಿಸಿದ್ರೋ ಅದನ್ನೇ ಕನ್ನಡದ ಕವಿಗಳು ಗುಣ ಅಂತೇಳಿ ಸ್ವೀಕಾರ ಮಾಡ್ತಾರೆ, ಪ್ರಾಚೀನ ಕವಿಗಳು. ಜೊತೆಗೆ ದೇಸಿ ಕಾವ್ಯದಲ್ಲಿ ಅಥವಾ ದೇಸಿ ಕವಿಗಳು ಪ್ರಾಸಗಳಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಪ್ರಾಸಗಳಿದ್ದಾವೆ. ಆದರೆ ಖಂಡ ಪ್ರಾಸವನ್ನು ಅತಿಶಯವಾಗಿರ್ತಕ್ಕಂಥ ಪ್ರಾಸ ಅಂಥೇಳಿ ಅವರು ಭಾವಿಸ್ಕೊಳ್ತಾರೆ. ಜೊತೆಗೆ ಸಂಸ್ಕೃತದ ಕವಿಗಳು ಅಥವಾ ಶಾಸ್ತ್ರಜ್ಞರು ಹೇಳಿದ ಯತಿಯನ್ನು ಏನು ಮಾಡ್ತಾರೆ, ಅವರು ಮೀರ್ತಾರೆ. ಯತಿಯನ್ನು ಅವರು ಏನು ಮಾಡಲಿಲ್ಲ, ನಿಯತವಾಗಿರ್ತಕ್ಕಂಥ ಸ್ಥಾನದಲ್ಲಿ ತರುವ ಕೆಲಸವನ್ನು ಮಾಡಲಿಲ್ಲ. ಮುಂದಿನ ಕಾವ್ಯವನ್ನು ಅಥವಾ ಪದ್ಯವನ್ನು ನೋಡಿ. ಅರಿದಾದಂ ಕನ್ನಡದೊಳ್ ತಿರಿ ಕೊರೆಗೊಂಡು ಅರಿಯ ಪೇಳ್ವೆನ್ ಎಂಬುದಿದು ಆರ್ಘಂ ಪರಮಾಚಾರ್ಯರ್ ಓಲ್ ಸೈತಿರಲ್ ಅರಿಯರ್ ಕನ್ನಡಕ್ಕೆ ನಾಡವರ್ ಓಜರ್. ಇನ್ನೊಂದು ಸರಿ ನೋಡಿ. ಅರಿದಾದಂ ಕನ್ನಡದೊಳ್ ತಿರಿ ಕೊರೆಗೊಂಡರಿಯ ಪೆರೆನೆಂಬುದದ್ ಆರ್ಘಂ ಪರಮಾಚಾರ್ಯರೂಲ್ ಸೈತಿರಲ್ ಅರಿಯರ್ ಕನ್ನಡಕ್ಕೆ ನಾಡವರ್ ಓಜರ್. ಅವತ್ತಿನ ಸಂದರ್ಭದಲ್ಲಿ ಕನ್ನಡದ ಕಾವ್ಯಗಳನ್ನು ರಚನೆ ಮಾಡುವಂತಹ ಆ ಸಂದರ್ಭದಲ್ಲಿ ಕನ್ನಡಕ್ಕೆ ಪೂರ್ವಾಚಾರ್ಯರು ಅಂತಕ್ಕಂಥವರು ಕಡಿಮೆ ಇದ್ದರು, ಅಥವಾ ಕನ್ನಡ ಕಾವ್ಯಕ್ಕೆ ಕನ್ನಡದೇ ಆಗಿರ್ತಕ್ಕಂಥ ಆಕರಗಳು ಕಡಿಮೆ ಇದ್ದು, ಆಗ ಸಾಮಾನ್ಯವಾಗಿ ಕಾವ್ಯಗಳನ್ನು ರಚನೆ ಮಾಡ್ತಕ್ಕಂಥ ಕವಿಗಳು ಸಂಸ್ಕೃತ ಅಥವಾ ಪ್ರಾಕೃತದಲ್ಲಿ ಕಾವ್ಯಗಳನ್ನು ರಚಿಸುವಂತಹ ವಾಡಿಕೆಯನ್ನು ಇಟ್ಕೊಂಡಿದ್ದರು. ಯಾಕಂದರೆ ಅವರಿಗೆ ಆ ಭಾಷೆಯಲ್ಲಿ ಸಾಕಷ್ಟು ಸಮೃದ್ಧವಾಗಿರ್ತಕ್ಕಂತಹ ಕಾವ್ಯಗಳು ಅಥವಾ ಲಕ್ಷಣ ಪದ್ಯಗಳು ಸಿಗ್ತಾ ಇದ್ದವು. ಹಾಗಾಗಿ ಅವರಿಗೆ ಕಷ್ಟ ಆಗಿರಲಿಲ್ಲ. ಯಾರಿಗೆ? ಸಂಸ್ಕೃತದಲ್ಲಿ ಕಾವ್ಯವನ್ನು ಬರೀತಕ್ಕಂಥವರಿಗೆ ಅಥವಾ ಪ್ರಾಕೃತದಲ್ಲಿ ಕಾವ್ಯವನ್ನು ಬರೀತಕ್ಕಂಥವರಿಗೆ ಅದು ಅಷ್ಟಾಗಿ ಅವರಿಗೆ ಕಷ್ಟ ಇರಲಿಲ್ಲ. ಆದರೆ ಕನ್ನಡದ ಕವಿಗಳಿಗೆ ಕನ್ನಡದ ಕಾವ್ಯಗಳು ಕಡಿಮೆ ಇದ್ದವು ಅಥವಾ ಆಧಾರಗಳು ಕಡಿಮೆ ಇದ್ದವು. ಅಷ್ಟಾಗಿ ಕನ್ನಡದ ಕಾವ್ಯಗಳು ಇರಲಿಲ್ಲ. ಆಗ ತಾನೇ ಕನ್ನಡದಲ್ಲಿ ಕಾವ್ಯ ಏನಾಗ್ತಾ ಇತ್ತು, ಶಿಷ್ಟ ಕಾವ್ಯ ಅಂತಕ್ಕಂಥ ರೂಢಿ ಆಗ್ತಾ ಇತ್ತು. ಅದನ್ನು ಕವಿ ಹೇಳ್ತಾ ಇದ್ದಾನೆ. ಯಾರು ನಮಗೆ ಗುರುಗಳಾಗಿದ್ದಾರೆ? ನಮಗೆ ಆ ನಾಡಿನವರೇ. ಯಾವ ನಾಡಿನವರು? ಸಂಸ್ಕೃತ ಮತ್ತು ಪ್ರಾಕೃತದ ಆ ಕವಿಗಳಿದಾರಲ್ಲ, ಪರಮಾಚಾರ್ಯರೋಲ್, ಅವರೇ ಈ ಕನ್ನಡಕ್ಕೆ ನಾಡವರ್ ಓಜರ್ ಅಂದರೆ ಗುರುಗಳು. ಕನ್ನಡ ನಾಡಿಗೆ, ಕನ್ನಡ ಸಾಹಿತ್ಯಕ್ಕೆ ಗುರುಗಳಾಗಿದ್ದಾರೆ.
ಸಂಸ್ಕೃತ ಅರಿದಾದಂ ಕನ್ನಡದೊಳ್ ತಿರಿಕೊರೆಗೊಂಡರಿಯ. ಕನ್ನಡದಲ್ಲಿ ಕಾವ್ಯಗಳನ್ನು ರಚನೆ ಮಾಡ್ತಕ್ಕಂಥವ್ರಿಗೆ ಅವತ್ತಿನ ಸಂದರ್ಭದಲ್ಲಿ ಭಾಳ ಕಷ್ಟ ಇತ್ತು. ಅಲ್ಲಿ ಇಲ್ಲಿ ಏನು ಮಾಡಬೇಕಾಗಿತ್ತು, ಸಂಸ್ಕೃತವನ್ನು ಇಣಿಕಿ ನೋಡುವಂಥ ಅಥವಾ ಪ್ರಾಕೃತ ಕೃತಿಗಳನ್ನು ಇಣಿಕಿ ನೋಡುವಂತಹ ಅಥವಾ ಅಲ್ಲಿಂದ ಎರವಲಾಗಿ ಪಡೆಯುವಂತಹ, ತಿರಿಕೊರೆಗೊಂಡು ಅಲ್ಲಿಂದ ಎರವಲಾಗಿ ಅಥವಾ ಅಲ್ಲಿಂದ ವಸ್ತು ವಿಚಾರಗಳನ್ನು ಅಥವಾ ಗ್ರಂಥ ವಿಚಾರಗಳನ್ನು ತರುವಂಥ ಪರಿಪಾಠ ಇತ್ತು. ಆದರೆ ಅವರಿಗೆ ಸಂಸ್ಕೃತ ಅಥವಾ ಪ್ರಾಕೃತವನ್ನು ಬರೆಯುವಂತಹ, ಪ್ರಾಕೃತ ಕಾವ್ಯಗಳನ್ನು ಬರೀತಕ್ಕಂಥವರಿಗೆ ಅಂಥ ಕಷ್ಟ ಇರಲಿಲ್ಲ. ಯಾಕಂತಂದರೆ ಆ ಭಾಷೆಯಲ್ಲೇ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಕೃತಿಗಳು ಸಹಜವಾಗಿ ಸಿಗ್ತಾ ಇದ್ವು. ಕನ್ನಡದ ಕವಿಗಳಿಗೆ ಕಷ್ಟ ಇತ್ತು. ಹಾಗಾಗಿ ಅವ್ರು ಏನು ಮಾಡ್ತಾಯಿದ್ರು, ಅಲ್ಲಿರುವಂತಹ ವಸ್ತು ವಿಚಾರಗಳನ್ನು ಕನ್ನಡ ಕಾವ್ಯಕ್ಕೆ ಎರವಲಾಗಿ ತರುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಆದರೆ ಅವರೇ ನಮಗೆ ಗುರುಗಳು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾನೆ. ಪರಮಾಚಾರ್ಯರ್ ಓಲ್ ಸೈತಿರಲ್ ಅರಿಯರ್ ಕನ್ನಡಕ್ಕೆ ನಾಡವರ್ ಓಜರು. ಕನ್ನಡ ಕಾವ್ಯಕ್ಕೆ ಯಾರು ಗುರುಗಳಾಗಿದ್ದಾರೆ ಅಂತಂದರೆ ಈ ಸಂಸ್ಕೃತದ ಮತ್ತು ಪ್ರಾಕೃತದ ಕವಿಗಳು, ಪಂಡಿತರು, ಶಾಸ್ತ್ರಜ್ಞರು ಏನಾಗಿದ್ದಾರೆ, ಕನ್ನಡ ಕಾವ್ಯಗಳಿಗೆ, ಪ್ರಾಚೀನ ಕನ್ನಡ ಕಾವ್ಯಗಳಿಗೆ ಅವರು ಗುರುಗಳಾಗಿದ್ದಾರೆ. ಅವರ ಕಾವ್ಯಗಳೇ ಏನಾಗಿದ್ದಾವೆ, ಪಂಡಿತ ಕಾವ್ಯಗಳಾಗಿದ್ದಾವೆ, ಗುರು ಕಾವ್ಯಗಳಾಗಿದ್ದಾವೆ ಅನ್ನೋ ಮಾತನ್ನು ಈ ಕವಿರಾಜ ಮಾರ್ಗಕಾರ ಅಥವಾ ಶ್ರೀ ವಿಜಯ ಹೇಳ್ತಾ ಹೋಗಿದ್ದಾನೆ. ನೋಡ್ಕೊಳ್ಳಿ. ಪಾಪಮಿದು ಪುಣ್ಯಮ್ಮಿದು, ಹಿತರೂಪಂ ಇದು ಅಹಿತ ಪ್ರಕಾರಂ ಇದು, ಸುಖಂ ಇದು ದುಃಖೋಪಾರ್ಥಂ ಇದು ಎಂದರಿಪುಗುಂ ಪರಮ ಕವೀಂದ್ರ ಪ್ರಧಾನರ ಕಾವ್ಯಂಗಳ್. ಇನ್ನೊಂದ್ಸರಿ ನೋಡ್ಕೊಳ್ಳಿ. ಪಾಪಂ ಇದು ಪುಣ್ಯಂ ಇದು, ಹಿತ ರೂಪಂ ಇದು ಅಹಿತ ಪ್ರಕಾರಂ ಇದು, ಸುಖಂ ಇದು ದುಃಖೋಪಾರ್ಥಂ ಇದೆಂದರಿಪುಗುಂ ಆ ಪರಮ ಕವಿ ಪ್ರಧಾನರ ಕಾವ್ಯಂಗಳ್. ಇದು ಪಾಪ, ಇದು ಪುಣ್ಯ, ಇದು ಹಿತ, ಇದು ರೂಪವಾಗಿರ್ತಕ್ಕಂಥದ್ದು, ಇದು ಕೆಟ್ಟದ್ದು, ಇದು ಸುಖ, ಇದು ದುಃಖವನ್ನು ಉಂಟು ಮಾಡ್ತಕ್ಕಂಥದ್ದು, ದುಃಖೋಪಾಥಂ ಇದು ಎಂದು ಅರಿಪುಗುಂ ಆ ಪರಮ ಕವೇಂದ್ರ ಪ್ರಧಾನರ ಕಾವ್ಯಂಗಳ್. ಮಹಾನುಭಾವರ ಕಾವ್ಯಗಳು, ಮಹತ್ಕೃತಿಗಳು, ವಿದ್ವತ್ ಮಂಡಲಿಯಿಂದ ರಚನೆ ಆಗಿರ್ತಕ್ಕಂತಹ ಕೃತಿಗಳೇನಿದ್ದಾವೆ, ಆ ಕಾವ್ಯಗಳನ್ನು ಓದುವುದರಿಂದ ಪಾಪಂ ಇದು ಪುಣ್ಯಂ ಇದು, ಹಿತರೂಪಂ ಇದು ಅಹಿತ ಪ್ರಕಾರಂ ಇದು, ಸುಖಂ ಇದು ದುಃಖೋಪಾತಂ ಇದು ಎಂದು ಅರಿಪುಗುಂ ನಮ್ಮ ಅರಿವಿನ ಆ ವಿಸ್ತಾರ ಏನಿದೆಯಲ್ಲ, ಜ್ಞಾನದ ವಿಸ್ತಾರ ಏನಿದೆಯಲ್ಲ, ಅದನ್ನು ನಾವು ತಿಳ್ಕೊಳ್ಬೇಕು ಅಂತಂದರೆ ಪರಮ ಕವಿ ಪ್ರಧಾನರ ಕಾವ್ಯಂಗಳು. ಯಾವುದನ್ನು ನಾವು ಓದಬೇಕಾಗತ್ತೆ, ಯಾರನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ, ಯಾರು ಪರಮ ವ್ಯಕ್ತಿಗಳು, ಶ್ರೇಷ್ಠ ವ್ಯಕ್ತಿಗಳು, ಪರಮ ಕವಿಗಳು ಅಂಥೇಳಿ ಹಿಂದೆ ಹೆಸರಾಗಿದ್ದರೋ ಅವರ ಕಾವ್ಯಗಳನ್ನು ಅರ್ಥೈಸ್ಕೊಳ್ಳೋದ್ರಿಂದ, ಅರಿತುಕೊಳ್ಳುವುದರಿಂದ ನಮ್ಮ ಅರಿವಿನ ಪ್ರಪಂಚವನ್ನು ಏನು ಮಾಡ್ಬೋದು, ವಿಸ್ತಾರಗೊಳಿಸ್ಕೊಳ್ಬೇಕಾಗಿದೆ. ಯಾವುದು ಪಾಪ, ಯಾವುದು ಪುಣ್ಯ, ಯಾವುದನ್ನು ಮಾಡಿದರೆ ಒಳ್ಳೆಯದಾಗತ್ತೆ, ಯಾವುದನ್ನು ಮಾಡಿದರೆ ಕೆಟ್ಟದಾಗತ್ತೆ, ಈ ಜಗತ್ತಿನಲ್ಲಿ ಯಾವುದು ಕೆಟ್ಟದ್ದು, ಯಾವುದು ಒಳ್ಳೆಯದು, ಯಾವುದು ಹಿತವಾಗಿರ್ತಕ್ಕಂಥದ್ದು, ಯಾವುದು ಮನಸ್ಸಿಗೆ ಮುದವನ್ನು ನೀಡುತ್ತೆ, ಆಹ್ಲಾದವನ್ನು ನೀಡುತ್ತೆ, ಏನು ಮಾಡಿದರೆ ಸ್ವರ್ಗ ಸಿಗತ್ತೆ, ಏನು ಮಾಡಿದರೆ ನರಕ ಸಿಗತ್ತೆ, ಸುಖ ಯಾವುದು, ದುಃಖ ಯಾವುದು, ಇವೆಲ್ಲವನ್ನೂ ಕೂಡ ನಾವು ಅರ್ಥೈಸ್ಕೊಳ್ಬೇಕು ಅಂತಂದರೆ, ಅರಿತುಕೊಳ್ಬೇಕು ಅಂತಂದರೆ
ಪ್ರಜ್ಞೆಯನ್ನು ನಾವು ಹೊಂದಬೇಕು ಅಂತ ಅಂದರೆ, ಇವುಗಳ ಪ್ರಜ್ಞೆಯನ್ನು ನಾವು ಹೊಂದಬೇಕು ಅಂತ ಅಂದರೆ ಮಹಾನುಭಾವರಿಂದ, ಋಷಿಮುನಿಗಳಿಂದ ರಚನೆ ಆಗಿರ್ತಕ್ಕಂತಹ ಕಾವ್ಯಗಳನ್ನು ಓದುವುದರಿಂದ, ತಿಳಿದುಕೊಳ್ಳುವುದರಿಂದ ಇದು ಸಾಧ್ಯ ಅಂತಕ್ಕಂಥದ್ದನ್ನು ಈ ಕಾವ್ಯ ಅಥವಾ ಈ ಪದ್ಯ ನಮಗೆ ಹೇಳುತ್ತೆ. ಈ ಕವಿತೆಯನ್ನು ನೋಡ್ಕೊಳ್ಳಿ. ನುಡಿಗೆಲ್ಲಂ ಸಲ್ಲದ ಕನ್ನಡದೊಳ್ ಚತ್ತಾಣಮಂ ಬೆದಂಡೆಯುಂ ಎಂದು ಈಗಡಿನ ನೆಗಳತೆಯ ಕಬ್ಬದೊಳ್ ಒಡಂಬಡಂ ಮಾಡಿದರ್ ಪುರಾತನ ಕವಿಗಳ್. ಇನ್ನೊಂದ್ಸರಿ ನೋಡ್ಕೊಳ್ಳಿ. ನುಡಿಗೆಲ್ಲಂ ಸಲ್ಲದ ಕನ್ನಡದೊಳ್ ಚತ್ತಾಣಮಂ ಬೆದಂಡೆಯುಂ ಎಂದು ಈಗಡಿನ ನೆಗಳತೆಯ ಕಬ್ಬದೊಳ್ ಒಡಂಬಡಂ ಮಾಡಿದರ್ ಪುರಾತನ ಕವಿಗಳ್. ನುಡಿಗೆಲ್ಲಂ ಸಲ್ಲದ, ಬೇರೆ ಭಾಷೆಗಳಿಗಿಂತಹ ಭಿನ್ನವಾಗಿರ್ತಕ್ಕಂತಹ, ಇತರ ಭಾಷೆಗಳಿಗಿಂತಲೂ ಕೂಡ ಭಿನ್ನವಾಗಿರ್ತಕ್ಕಂತಹ, ಪ್ರಸಿದ್ಧವಾಗಿರ್ತಕ್ಕಂತಹ, ಶ್ರೇಷ್ಠವಾಗಿರ್ತಕ್ಕಂತಹ ರಚನೆಯನ್ನು, ಪ್ರಯೋಗವನ್ನು ಕನ್ನಡದ ಕವಿಗಳು, ಪ್ರಾಚೀನ ಕವಿಗಳು, ಮಹಾಕವಿಗಳು ಮಾಡಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಹೋಗ್ತಾನೆ. ನುಡಿಗೆಲ್ಲಂ ಸಲ್ಲದ ಕನ್ನಡದೊಳ್, ಬೇರೆ ಭಾಷೆಗಳಿಗಿಂತಹ ವಿಶಿಷ್ಟವಾಗಿರ್ತಕ್ಕಂತಹ, ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂತಹ, ಭಿನ್ನವಾಗಿರ್ತಕ್ಕಂಥ, ಭಿನ್ನಾತಿ ಭಿನ್ನವಾಗಿ ಕಾವ್ಯವನ್ನು ರಚಿಸುವಂತಹ ಕಲೆ ಕನ್ನಡದ ಕವಿಗಳಿಗೆ ಮೊದಲೇ ಹೇಳಿದ ಹಾಗೆ ಚದುರರ್ ನಿಜದಿಂ ಕುರಿತೋದದಿಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳು ಹಿಂದಿನ ಕಾವ್ಯದಲ್ಲಿ ನೋಡ್ತಾ ಹೋಗ್ತೀವಿ, ಹಿಂದಿನ ಪದ್ಯದಲ್ಲಿ ನೋಡ್ತಾ ಹೋಗ್ತೀವಿ. ಅಂದರೆ ವಿಶೇಷವಾಗಿರ್ತಕ್ಕಂಥ, ವಿಶಿಷ್ಟವಾಗಿರ್ತಕ್ಕಂತಹ, ಬೇರೆ ಭಾಷೆಯ ಕವಿಗಳು ರಚನೆ ಮಾಡಿರದೇ ಇರತಕ್ಕಂತಹ ಕಾವ್ಯ ಪ್ರಯೋಗವನ್ನು ಈ ನಾಡಿನ ಕವಿಗಳು ಮಾಡಿದರು. ಅದು ಯಾವುದಪ್ಪ ಅಂತಂದರೆ ಚತ್ತಾಣಮಂ ಬೆದಂಡೆಯಂ ಎಂದು ಈಗಡಿನ ನೆಗಳತೆಯ ಕಬ್ಬದೊಳ್. ಈಗಿನ ನೆಗಳತೆಯ ಕಬ್ಬದೊಳ್, ನೆಗಳತೆ ಪ್ರಸಿದ್ಧ, ಕಬ್ಬ ಕಾವ್ಯ, ಬೆದಂಡೆ ಮತ್ತು ಚತ್ತಾಣ ಅನ್ನುವಂತಹ ಕಾವ್ಯ ಮಾರ್ಗಗಳನ್ನು ಹುಟ್ಟುಹಾಕಿದ್ರು. ಯಾರೂ ಈ ಹಿಂದೆ ಮಾಡದೇ ಇರತಕ್ಕಂತಹ, ಬೇರೆ ಭಾಷೆಯಲ್ಲಿ ಪ್ರಯೋಗ ಆಗದೇ ಇರತಕ್ಕಂತಹ ಕನ್ನಡದ ಕವಿಗಳು ಹೊಸ ಪ್ರಯತ್ನವನ್ನು, ಹೊಸ ಪ್ರಯೋಗವನ್ನು ಮಾಡಿದರು. ಈಗಡಿನ ನೆಗಳತೆಯ ಕಬ್ಬದೊಳ್ ಒಡಂಬಡಂ ಮಾಡಿದರ್ ಪುರಾತನ ಕವಿಗಳು. ಹೊಸ ಪ್ರಯತ್ನವನ್ನು, ಹೊಸ ವಿಚಾರವನ್ನು, ತಮ್ಮ ವಿವೇಕಭರಿತವಾಗಿರ್ತಕ್ಕಂತಹ ವಿಚಾರಧಾರೆಗಳೊಂದಿಗೆ ಹೊಸ ಕಾವ್ಯ ಮಾರ್ಗಗಳನ್ನು ತರುವಂಥ ಕೆಲಸವನ್ನು ಕನ್ನಡದ ಕವಿಗಳು ಮಾಡಿದ್ದಾರೆ. ಪುರಾತನ ಕವಿಗಳು ಮಾಡಿದ್ದಾರೆ, ಪ್ರಾಚೀನ ಕವಿಗಳು ಮಾಡಿದ್ದಾರೆ, ಈ ದೇಸಿ ಕವಿಗಳು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಕವಿ ಹೇಳ್ತಾ ಕನ್ನಡದ ಕವಿಗಳನ್ನು ಗುಣಗಾನ ಮಾಡುವಂಥ ಪ್ರಯತ್ನವನ್ನು ಈ ಪದ್ಯದಲ್ಲಿ ಆತ ಮಾಡ್ತಾ ಹೋಗಿದ್ದಾನೆ. ಈಗಾಗಲೇ ಹೇಳಿದ ಹಾಗೆ ಹಿಂದಿನ ಪದ್ಯಗಳನ್ನು ಮಾಡುವ ಸಂದರ್ಭದಲ್ಲಿ ಗದ್ಯ ಕವಿಗಳು ಮತ್ತು ಪದ್ಯ ಕವಿಗಳನ್ನು ವಿಭಾಗ ಮಾಡಿದ್ದಾನೆ ಅಂತ ನಾನು ಹೇಳಿದೆ. ಅದೇ ಪದ್ಯವನ್ನು ಇಲ್ಲಿ ನಾವು ನೋಡಬಹುದು. ವಿಮಲೋದಯ ನಾಗಾರ್ಜುನ ಸಮೇತ ಜಯಬಂಧು ದುರ್ವಿನೀತಾದಿಗಳ್ ಈ ಕ್ರಮದೊಳ್ ನೆಗಳ್ಚಿ ಗದ್ಯಾಶ್ರಮ ಪದ ಗುರುತ ಪ್ರತೀತಿಯಂ ಕೈಕೊಂಡರ್. ವಿಮಲೋದಯ ನಾಗಾರ್ಜುನ ಸಮೇತ ಜಯಬಂಧು ದುರ್ವಿನೀತಾದಿಗಳ್ ಈ ಕ್ರಮದೊಳ್ ನೆಗಳ್ಚಿ ಗದ್ಯಾಶ್ರಮ ಪದ ಗುರುತಾ ಪ್ರತೀತಿಯಂ ಕೈಕೊಂಡರ್. ಕವಿರಾಜ ಮಾರ್ಗಕ್ಕಿಂತಲೂ ಕೂಡ ಹಿಂದೆ ಶ್ರೇಷ್ಠವಾಗಿರ್ತಕ್ಕಂತಹ, ಪಾಂಡಿತ್ಯಪೂರ್ಣವಾಗಿರ್ತಕ್ಕಂತಹ, ಉದ್ದಾಮವಾಗಿರ್ತಕ್ಕಂತಹ ಕವಿ ಪರಂಪರೆ ಇತ್ತು ಅನ್ನೋದನ್ನು ಈ ಪದ್ಯ ಹೇಳ್ತಾ ಹೋಗುತ್ತೆ. ಕನ್ನಡ ನಾಡಿನಲ್ಲಿ ಕವಿರಾಜ ಮಾರ್ಗವೇ ಮೊದಲ ಕೃತಿಯಲ್ಲ,
ಈ ಹಿಂದೆ ಕಾವ್ಯ ರಚನೆ ಆಗಿತ್ತು, ಈ ಹಿಂದೆ ಅನೇಕ ಕವಿಗಳಿದ್ದರು, ಕಾವ್ಯ ಪರಂಪರೆ ಅಂತಕ್ಕಂಥದ್ದು ಸಹಜವಾಗಿ ಕನ್ನಡ ನಾಡಿನಲ್ಲಿ ಇತ್ತು ಅನ್ನೋದನ್ನು ಈ ಪದ್ಯ ನಮಗೆ ಹೇಳ್ತಾ ಹೋಗುತ್ತೆ. ಕನ್ನಡ ನಾಡಿನ ಪ್ರತಿ ವ್ಯಕ್ತಿಗಳು ಕೂಡ, ಪ್ರಜೆಗಳು ಕೂಡ ಚತುರವಂತರಾಗಿದ್ದರು, ಸಹಜ ಕವಿಗಳಾಗಿದ್ದರು, ಸಹಜ ಕಾವ್ಯಗಳನ್ನು ಬರೆಯುವಂತಹ ಶಕ್ತಿ ಇವರಲ್ಲಿತ್ತು. ಕಾವ್ಯ ಅಂತಕ್ಕಂಥದ್ದು ರಕ್ತಗತವಾಗಿತ್ತು ಅನ್ನೋದನ್ನು ಈ ಪದ್ಯದಿಂದ ನಾವು ಅರ್ಥ ಮಾಡ್ಕೊಳ್ಬೋದಾಗಿದೆ. ಕವಿರಾಜ ಮಾರ್ಗಕಾರನ ಹೇಳುವ ಹಾಗೆ ಗದ್ಯಾಶ್ರಮ ಪದ ಗುರುತಾ ಪ್ರತೀತಿಯಂ ಅಂದರೆ ಗದ್ಯ ಕಾವ್ಯಗಳನ್ನು ಬರೆಯುವಂತಹ ಕವಿಗಳನ್ನು ಆತ ಹೇಳ್ತಾ ಹೋಗ್ತಾನೆ. ಯಾರನ್ನ ಹೆಸರು ಹೇಳಿದಾನೀತ? ವಿಮಲ, ಉದಯ, ನಾಗಾರ್ಜುನ, ಜಯಬಂಧು, ದುರ್ವಿನೀತ. ಅಂದರೆ ತನಗಿಂತಲೂ ಕೂಡ ಹಿಂದೆ ಈ ಥರದ ಗದ್ಯ ಕವಿಗಳಿದ್ದರು. ಯಾರ್ಯಾರೋ? ವಿಮಲ, ಉದಯ, ನಾಗಾರ್ಜುನ, ಜಯಬಂಧು, ದುರ್ವಿನೀತ ಅನ್ನುವಂತಹ ಶ್ರೇಷ್ಠಾತಿ ಪಂಡಿತೋತ್ತಮ ಕವಿಗಳು, ಪಂಡಿತೋತ್ತಮರು, ಪ್ರಕಾಂಡ ಪಂಡಿತರು, ಉದ್ಧಾಮರು ಕಾವ್ಯಗಳನ್ನು ರಚಿಸಿದ್ದಾರೆ ಅನ್ನುವಂಥ ಮಾತನ್ನು ಆತ ಹೇಳ್ತಾನೆ. ವಿಮಲೋದಯ, ನಾಗಾರ್ಜುನ ಸಮೇತ ಜಯಬಂಧು, ದುರ್ವಿನೀತಾದಿಗಳು ಈ ಕ್ರಮದೊಳು ಈ ರೀತಿಯಾಗಿ ನೆಗಳ್ಚಿ ಪ್ರಸಿದ್ಧವಾದ ಶ್ರೇಷ್ಠವಾದಂತಹ ಮಹನೀಯವಾಗಿರ್ತಕ್ಕಂತಹ ಗದ್ಯಾಶ್ರಮ ಪದ ಗುರುತಾ ಪ್ರತೀತಿಯಂ ಕೈಕೊಂಡರು. ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ಕಾವ್ಯ ಪರಂಪರೆ ಅಂತಕ್ಕಂಥದ್ದು, ಕಾವ್ಯ ಮಾರ್ಗ ಅಂತಕ್ಕಂಥದ್ದು, ಗದ್ಯ ಮಾರ್ಗ ಅಂತಕ್ಕಂಥದ್ದು ಈ ಥರದ ಕವಿಗಳಿಂದ ಇತ್ತು ಅನ್ನೋದನ್ನು ಆತ ಹೇಳ್ತಾ ಮುಂದೆ ಕವಿ ಪರಂಪರೆ ಅಂದರೆ ಪದ್ಯ ಕವಿಗಳನ್ನು ಆತ ಹೇಳ್ತಾ ಹೋಗ್ತಾನೆ. ಯಾರ್ಯಾರು? ಚಂದ್ರ, ಲೋಕಪಾಲ, ಶ್ರೀವಿಜಯ ಇತ್ಯಾದಿ ಈ ಪದ್ಯ ಕವಿಗಳನ್ನು ಕೂಡ ಪಟ್ಟಿ ಮಾಡುವಂಥ ಕೆಲಸವನ್ನು ಆತ ಮಾಡ್ತಾ ಹೋಗ್ತಾನೆ. ಎಷ್ಟು ನೋಡ್ಕೊಳ್ಳಿ. ಕನ್ನಡಿಗರು ಯಾವ ರೀತಿಯಾಗಿರ್ತಕ್ಕಂಥ ಧಾರ್ಮಿಕ ಸಹಿಷ್ಣುತೆಯನ್ನು ಹೊಂದಿದ್ರು, ಪರ ವಿಚಾರಗಳಿಗೆ, ಪರಧರ್ಮಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ಮನ್ನಣೆಯನ್ನು ಕೊಟ್ಟಿದ್ರು ಅನ್ನೋದನ್ನು, ಆ ಕಾಲದಲ್ಲಿ ಪರಧರ್ಮ ಸಹಿಷ್ಣುತೆ ಅಂತಕ್ಕಂಥದ್ದು ಹೇಗಿತ್ತು ಅನ್ನೋದನ್ನು ಕವಿರಾಜ ಮಾರ್ಗದಲ್ಲಿ ನಾವು ನೋಡ್ತಾ ಹೋಗ್ಬೋದು. ಕಸವರಮೆಂಬುದು ನೆರೆ ಸೈರಿಸಲಾರ್ಪೊಡೆ ಪರ ವಿಚಾರಮಂ ಪರಧರ್ಮಮಂ ಕಸವೇಂ ಕಸವರಮೇನ್ ಉಬ್ಬಸಮಂ ಬಸಂ ಅಲ್ಲದಿರ್ದು ಮಾಡುವು ವೆಲ್ಲಂ. ಇನ್ನೊಂದ್ಸರಿ ನೋಡ್ಕೊಳ್ಳಿ. ಕಸವರಮೆಂಬುದು ನೆರೆ ಸೈರಿಸಲಾರ್ಪೊಡೆ ಪರವಿಚಾರಮಂ ಪರಧರ್ಮಮಂ ಕಸವೇಂ ಕಸವರಂ ಏನ್ ಉಬ್ಬಸಮಂ ಬಸಂ ಅಲ್ಲದಿರ್ದು ಇರ್ದುಂ ಮಾಡುವುಂ ಎಲ್ಲಂ. ಕಸವರ ಚಿನ್ನ, ಬಂಗಾರ. ಕಸವರಮೆಂಬುದು ನೆರೆ ಸೈರಿಸಲಾರ್ಪಡೆ. ಕಸವರ ಅಂದರೆ ಏನು? ಬಂಗಾರ ಅಂದರೆ ಏನು? ನಾವು ಇತರರನ್ನು ಸಹಿಸಿಕೊಂಡಾಗ, ಇತರರ ವಿಚಾರಗಳನ್ನು ಅರ್ಥ ಮಾಡಿಕೊಂಡಾಗ, ಇತರರ ಧರ್ಮಕ್ಕೆ ನಾವು ಬೆಲೆಯನ್ನು ಕೊಟ್ಟಾಗ, ಗೌರವಿಸಿದಾಗ, ಕಸವರಮೆಂಬುದು ನೆರೆ ಸೈರಿಸಲಾರ್ಪಡೆ ಬೇರೆಯವರನ್ನು ಸಹಿಸಿಕೊಂಡಾಗ, ಅವರ ವಿಚಾರಗಳಿಗೆ ಮನ್ನಣೆಯನ್ನು ಕೊಟ್ಟಾಗ, ಅವರ ಆಶೋತ್ತರಗಳನ್ನು ನಾವು ಈಡೇರಿಸಿದಾಗ, ಅವರ ಮನದಾಳವನ್ನು ನಾವು ಅರ್ಥ ಮಾಡಿಕೊಂಡಾಗ, ಅವರ ಧರ್ಮವನ್ನು ಅರ್ಥ ಮಾಡಿಕೊಂಡಾಗ, ಆ ಧರ್ಮವನ್ನು ಗೌರವಿಸಿದಾಗ ಸಿಕ್ಕ ಆನಂದ ಇದೆಯಲ್ಲ, ಅದು ಬಂಗಾರಕ್ಕಿಂತಲೂ ಕೂಡ ಮಿಗಿಲಾಗಿರ್ತಕ್ಕಂಥದ್ದು. ಬಂಗಾರಕ್ಕಿಂತಲೂ ಮಿಗಿಲಾಗಿರ್ತಕ್ಕಂಥದ್ದು. ಕಸವೇಂ ಕಸವರಮೇನ್, ಚಿನ್ನವಾದರೇನೋ ಅವನಲ್ಲಿ ಆ ಗುಣವೇ ಇಲ್ಲ ಅಂದಮೇಲೆ ಕಸವೇಂ ಕಸವರಮೇನ್, ಇಂತಹ ಗುಣ ಇಲ್ಲದ ಮೇಲೆ ಇನ್ನೊಬ್ಬರನ್ನು ಸಹಿಸಿಕೊಳ್ಳುವಂತಹ
ಗುಣ ಇಲ್ಲ ಅಂದಮೇಲೆ ಇನ್ನೊಬ್ಬರ ಧರ್ಮಗಳನ್ನ ಆತ ಗೌರವಿತವಾಗಿ ನೋಡಲ್ಲ ಅಂದಮೇಲೆ ಅವರ ವಿಚಾರಗಳನ್ನ ಈತ ಗೌರವಿಸಲ್ಲ ಅಂತ ಅಂದ ಮೇಲೆ ಉಬ್ಬಸಮಂ ಬಸಂ ಬಸಂ ಅಲ್ಲದಿರ್ದು ಮಾಡು ಎಲ್ಲಂ. ನಮಗೆ ನಮ್ಮ ಮನಸ್ಸು, ನಮ್ಮ ಮಾನಸಿಕ ಸ್ಥಿತಿ ಇನ್ನೊಬ್ಬರನ್ನು ಸಹಿಸಿಕೊಳ್ಳಿಕ್ಕೆ ಆಗಲಿಲ್ಲ ಅಂತಂದ್ರೆ ಉಬ್ಬಸಮಂ ಬಸಂ ಅಲ್ಲದಿರ್ದು ಮಾಡು ಎಲ್ಲಂ ನಮಗೆ ಕ್ಲೇಶಿಯನ್ನು ತಂದುಕೊಡತ್ತೆ, ದುಃಖವನ್ನು ತಂದುಕೊಡತ್ತೆ. ಹಾಗಾಗಿ ಕನ್ನಡಿಗರಲ್ಲಿ ಸಹನ ಗುಣ ಇದೆ, ಪರರನ್ನು ಸಹಿಸಿಕೊಳ್ಳುವಂತಹ ಗುಣ ವಿಚಾರಗಳಿದ್ದಾವೆ. ಯಾರಲ್ಲಿ ಈ ಸಹನ ಗುಣ ಇಲ್ವೋ, ಇನ್ನೊಬ್ಬರನ್ನು ಸಹಿಸಿಕೊಳ್ಳುವಂತಹ ಗುಣ ಇಲ್ವೋ, ಕಸವಿರಲಿ ಅಥವಾ ಬಂಗಾರವಿರಲಿ, ಚಿನ್ನವಿರಲಿ, ಕಸವೇ ಇರಲಿ ಕಸವೇಂ ಕಸವರ ಮೇನ್, ಕಸವೇ ಇರಲಿ ಬಂಗಾರವೇ ಇರಲಿ ಸ್ವರ್ಣವೇ ಇರಲಿ, ಅವರಲ್ಲಿ ಉಬ್ಬಸಮಂ ಅವರಿಗೆ ಕ್ಲೇಶವನ್ನೇ ಉಂಟು ಮಾಡ್ತದೆ, ತೊಂದರೆಯನ್ನು ಉಂಟು ಮಾಡ್ತದೆ, ಮಾನಸಿಕವಾಗಿರ್ತಕ್ಕಂತಹ ನೋವನ್ನ ಅದು ತಂದುಕೊಡತ್ತೆ ಅಂತ ಅನ್ನುವಂಥ ಮಾತನ್ನು ಆತ ಹೇಳ್ತಾ ಹೋಗ್ತಾನೆ. ಈಗಾಗಲೇ ಇದನ್ನು ಹೇಳಿದ್ದೀನಿ. ನುಡಿಗೆಲ್ಲಂ ಸಲ್ಲದ ಕನ್ನಡದೊಳ್ ಚತಾಣಮಂ ಬೆದಂಡೆಯುಂ ಎಂದು ಈಗಡಿನ ನೆಗಳತೆಯ ಕಬ್ಬದೊಳ್ ಒಡಂಬಡಂ ಮಾಡಿದ ಪುರಾತನ ಕವಿತೆಗಾಗಲೇ ಬಂದು ಹೋಗಿದೆ.